ಸೀತಾ, ಏನ್ರಿ? ಸೀತಾ, ನಾನು ಪ್ರಧಾನ ಮೇಲೆ ಒಂದು ಒಳ್ಳೆ ಕೆಲಸನೂ ಮಾಡಿಲ್ಲ ಅಂತ ಹೇಳ್ತಿದ್ದಲ್ಲ, ಇನ್ನಿಷ್ಟದಂತೆ ಒಂದು ಒಳ್ಳೆ ಕೆಲಸವನ್ನ ನಮ್ಮ ಮಂಡಲ ಪಂಚಾಯತಿಂದ ಹಮ್ಮಿಕೊಂಡಿದ್ದೀನಿ. ಏನ್ರಿ ಅದು ಒಳ್ಳೆ ಕೆಲ್ಸ? ಒಂದು ದೇವಸ್ಥಾನ ಕಟ್ಟಿಸ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಅಯ್ಯೋ, ಇಷ್ಟೇನಾ? ಆ? ಅಲ್ವೇ, ದೇವಸ್ಥಾನ ಕಟ್ಟಿಸ್ತೀನಿ ಅಂದ್ರೆ ಅಷ್ಟೇನಾ ಅಂತೀಯಲ್ಲ? ಇಷ್ಟು ದಿವಸ ಪೂಜೆ ಪುರಸ್ಕಾರ ದೇವರು ಅಂತಿದ್ದವಳಿಗೆ ನಿನ್ನ ಭಕ್ತಿ ಎಲ್ಲಿ ಹೋಯಿತು? ದೇವರ ಮೇಲಿನ ಭಕ್ತಿ ಕಡಿಮೆ ಆಗಿಲ್ಲ ರೀ. ಅಲ್ಲ, ಒಳ್ಳೆ ಕೆಲಸ ಅಂದ್ರೆ ಜನಗಳ ಸೇವೆ ಮಾಡೋದು, ಬಡವರ ಉದ್ಧಾರಕ್ಕಾಗಿ ಮಾಡೋ ಕೆಲಸ ದೇವರ ಕೆಲಸ ಅಲ್ಲ ರೀ. ನಮ್ಮ ದೇಶದಲ್ಲಿ ದೇವಸ್ಥಾನಗಳಿಗೇನು ಕೊರತೆನೆ, ದೇವರುಗಳಿಗೇನು ಕೊರತೆನೆ? ಈಗಿರೋ ದೇವರುಗಳನ್ನೇ ಪೂಜೆ ಮಾಡಿದ್ರೆ ಸಾಕು, ಅಂಥದ್ರಲ್ಲಿ ಮತ್ತೆ ದೇವಸ್ಥಾನ ಅಂತೆ. ಬಡವರ ಉದ್ಧಾರಕ್ಕಾಗಿ ಬೇರೆ ಏನಾದ್ರೂ ಕೆಲಸ ಮಾಡಿ. ನಿನ್ನೊಳಗಿನ ಸಿದ್ಧಾಂತದ ಆಳದ ಅರಿವೇ ನನಗಾಗುತ್ತಿಲ್ಲ. ದೇವರ ಪೂಜೆ ಬೇಕು ಅಂತೀಯ, ದೇವಸ್ಥಾನ ಬೇಡ ಅಂತೀಯ. ನಾನಂತೂ ದೇವಸ್ಥಾನ ಕಟ್ಟಿಸ್ಬೇಕಂತ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡ್ತೇನೆ. ಈ ಕೆಲಸದಿಂದಲೇ ನನ್ನ ಒಳ್ಳೆಯ ಕೆಲಸಗಳು ಪ್ರಾರಂಭವಾಗುತ್ತೆ. ಹಾಗೆ ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ದೀರಾ, ಇದೇ ನನಗೆ ತೃಪ್ತಿ ತಂದಿದೆ. ಅಷ್ಟಾದರೂ ಸಮಾಧಾನ ಪ್ರೋತ್ಸಾಹ ಇದೆಯಲ್ಲ? ಸದಾ ಇದ್ದೇ ಇರುತ್ತೆ ರೀ. ನನ್ನ ಪ್ರೋತ್ಸಾಹ ನಿಮ್ಗೆ ಇರುತ್ತೆ. ಅದಲ್ಲದೆ ನಿಮ್ಮ ಒಳ್ಳೆ ಕೆಲಸ ನನಗೆ ತುಂಬಾನೇ ತೃಪ್ತಿ ತಂದಿದೆ. ಅಷ್ಟಾದರೂ ಸಮಾಧಾನ ಪ್ರೋತ್ಸಾಹ ಇದೆಯಲ್ಲ? ಇದ್ದೇ ಇರುತ್ತೆ ಮತ್ತೆ. ಹೌದು, ಏನಿವತ್ತು ತುಂಬಾ ಗೆಲುವಾಗಿದ್ದೀರಿ? ಒಳ್ಳೆ ಕೆಲಸ ಮನುಷ್ಯನಿಗೆ ಒಳ್ಳೆ ಆರೋಗ್ಯ ಕೊಡುತ್ತೆ ಅಂತ ನೀನೇ ಹೇಳಿದ್ಯಲ್ಲ, ಅದಕ್ಕೆ ಸೀತಾ. ಹೌದೇ?
ಸೀತಾ, ಇನ್ನೊಂದು ವಿಷಯ, ಪ್ರಶಾಂತನಿಗೆ ಹೊಸಪೇಟೆಯವರು ಹೆಣ್ಣು ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ದೊಡ್ಡ ಶ್ರೀಮಂತರು, 5 ಲಕ್ಷ ವರದಕ್ಷಿಣೆ ಬೇರೆ ಕೊಡ್ತಾರಂತೆ. ರೀ, ಮೊದಲು ವರದಕ್ಷಿಣೆ ವಿಚಾರ ಯಾಕೆ, ಹುಡುಗಿ ನೋಡೋಣ. ಕನ್ಯೆ ಒಪ್ಪೋದ್ರ ಜೊತೆಗೆ ವರದಕ್ಷಿಣೆ ಕೊಡೋರನ್ನು ನೋಡ್ಬೇಕು. ರೀ, ಮೊದಲು ಪ್ರಶಾಂತನ ವಿಚಾರ ಏನಂತ ತಿಳ್ಕೊಳ್ಳೋದ್ ಬೇಡ್ವೇನ್ರಿ? ಇದರಲ್ಲಿ ಪ್ರಶಾಂತನನ್ನು ಕೇಳುವುದೇನಿದೆ? ನಾವಿಬ್ಬರು ಒಪ್ಪಿದ ಮೇಲೆ ಮುಗೀತು. ಸೀತಾ, 1-2 ಕಪ್ ಕಾಫಿ. ಏನ್ ಕಾಫಿ ಬಿಡಿ ಸರ್? ಅಲ್ಲ ಸರ್, ನಿಮ್ಗೇನು ಸ್ವಲ್ಪನೂ ಯೋಚನೆ ಇದ್ದಾಗೆಲ್ಲ ಸರ್ ಅನ್ಕೊಂಡಿದ್ರೆ ಅವ್ರೆಲ್ಲರೂ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಇಲ್ಲಿ ಕಾಫಿ ಟೀ ಅಂತಂದೇಳಿ ಮನೆಗೆ ಹೆಣ್ಮಕ್ಳು ತಕ್ಕಿದ್ರೆ ಹೆಂಗ ಸರ್? ನಿಮಗೆ ತಿಳಿಬೇಕಿಲ್ಲ ಸರ್ ನಿಮ್ಗೆ? ಒಂದೇ ಸಾರಿ ನಾಯಿ ಕಿವಿಯಲ್ಲಿ ಬೆಂಕಿ ಹಾಕೊಂಡು ಬಂದ್ಬಿಡ್ತಾರಲ್ರಿ, ಏನಂತ ಸರಿಯಾಗಿ ಹೇಳ್ರಿ. ನಾಯಿ ಕಿವಿಯಲ್ಲಿ ಬೆಂಕಿ ಹಾಕೊಂಡು ಬರೋದು ಒಂದೇ, ಮಂಗ ತನ್ನ ಬಾರಕ್ಕೆ ಬೆಂಕಿ ಹಚ್ಚಿಕೊಂಡು ಬರೋದು ಒಂದೇ, ಎಲ್ಲ ಲಂಕೆ ಸುಡುವುದ ಕೆಲವೇ ಸಾರು. ಅಂತೂ ಸುಡ್ತೀರಾ, ಏನಂತ ಸರಿಯಾಗಿ ಹೇಳಿ. ಹೇಳೋದೇನಿ ಸರು, ಅವ್ರು ನಿಮ್ಮನ್ನ ಪ್ರಧಾನ ಸೀಟಿಂದ ಕೆಳಗಿಳಿಸ್ಬೇಕಂತೇಳಿ ಮನೆಗೆ ಹಗಲು ರಾತ್ರಿ ಕುಂತು ಯೋಚನೆ ಮಾಡಕತ್ತಾರೆ ಸಾರು. ಮಾಡ್ಲಿ ಮಾಡ್ಲಿ, ಏನೇನ್ ಮಾಡ್ತಾರೋ ಮಾಡ್ಲಿ, ಒಮ್ಮೆ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ನೀವು ಬುದ್ಧಿ ಕಲಿಸೋದ್ರೊಳಗಾಗಿ ನಿಮ್ಮನ್ನ ಪ್ರಧಾನರ ಸೀಟಿಂದ ಕೆಳಗಿಳಿಸ್ಬಿಟ್ಟಿರ್ತಾರ ಸಾರು. ಸಾರು, ಒಬ್ಬೊಬ್ಬ ಮೆಂಬರ್ಗೆ 50,000 ರೂಪಾಯಿ ಹೋಗ್ಲು MP ಎಲೆಕ್ಷನ್ ಬರೋದ್ರೊಳಗಾಗಿ ತಮ್ಮ ಪಾರ್ಟಿ ಪವರ್ಫುಲ್ ಮಾಡ್ಕೋಬೇಕಂತ ಹೈಕಮಾಂಡ್ ನಿಂದ ಆದೇಶ ಬಂದೈತೆ ಸಾರು. ಹೌದು, MP ಎಲೆಕ್ಷನ್ ಬರೋದ್ರೊಳಗೆ ನಮ್ಮ ಪಾರ್ಟಿಯನ್ನು ಬಲಪಡಿಸ್ಕೊಳ್ಬೇಕು. ಒಬ್ಬೊಬ್ಬ ಮೆಂಬರ್ಗೆ 1 ಲಕ್ಷ ಹೋಗ್ಲಿ. ಹೋಗ್ಲಿ ಸರ್. ಅದಕ್ಕೆ ತಾನೇ ದೇವಸ್ಥಾನ ಕಟ್ಟಿಸೋಕೆ ಪ್ರಾರಂಭ ಮಾಡಿರೋದು. ದೇವಸ್ಥಾನ? ದೇವಸ್ಥಾನಕ್ಕೂ ಇದಕ್ಕೂ ಏನು ಸಂಬಂಧ ಸಾರು? ಇದೆ, ಸರಿಯಾದ ಸಂಬಂಧವೇ ಇದೆ. ದೇವಸ್ಥಾನ ಕಟ್ಟಿಸುವುದರಿಂದ ಜನ ನಮ್ಮನ್ನು ಮೆಚ್ಚಿಕೊಳ್ತಾರೆ, ಜನ ಸೇವೆ ಆದಂತಾಗುತ್ತದೆ. ಜನ ಸೇವೆ ಮಾಡೋದು ನಮ್ಮ ಕರ್ತವ್ಯವೇ. ಇದರಲ್ಲಿ ನನಗಿಂತ ನನ್ನ ಸೀತಾ ಪ್ರೋತ್ಸಾಹವೇ ಹೆಚ್ಚಾಗಿದೆ. ಕಾಫಿ ತಗೊಳ್ಳಿ. ಏನ್ ಕಾಫಿ ಬಿಡಿ ಸರ್, ದೇವಸ್ಥಾನ ಕಟ್ತು ಕಾಫಿ ಕುಡಿಯಂಗ ಆಗೋಲ್ತಾನೆ ಮತ್ತೆ. ಇನ್ನೊಂದು ವಿಷಯ ಏನ್ ಸರ್? ಮುಂದಿನ ಸಾರಿ ಎಲೆಕ್ಷನ್ ಅಲ್ಲಿ ನಮ್ಮ ಸೀತಾಳನ್ನೇ ನಿಲ್ಲಿಸ್ಬಿಡೋಣ ಅಂತ ಮಾಡಿದ್ದೀನಿ. ಅಷ್ಟು ಮಾಡ್ರಿ ಸರ್. ಸಾರು, ನೀವು ಎಲೆಕ್ಷನ್ ನಿಂತ್ಕೊಂಡ್ಬಿಡ್ರಿ ಸರ್, ಅಮ್ಮವ್ರನ್ನ ಎಲೆಕ್ಷನ್ ನಿಂದಿಸ್ಬಿಡ್ರಿ ಸರ್, ನೀವು ಗೆದ್ದು ಬಿಡ್ರಿ ಸರ್, ಅಮ್ಮವ್ರನ್ನ ಗೆಲ್ಸ್ಬಿಡ್ರಿ ಸರ್, ಇಬ್ರು ಗೆದ್ದು ಊರ್ ತುಂಬಾ ದೇವಸ್ಥಾನಗಳನ್ನ ಕಟ್ಸ್ಬಿಡ್ರಿ ಸರ್, ಬಡವ್ರನ್ನೆಲ್ಲ ಭಜನೆ ಮಾಡಕ್ ಇಟ್ಬಿಡ್ರಿ ಸರ್. ಸರ್, ಈಗ ಎಲೆಕ್ಷನ್ ಬರೋವರೆಗೂ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಜನರಿಂದ ಮೊದಲು ಹಣ ದೋಚ್ಬಿಡೋದು. ಜನರಿಂದ ಮೊದಲು ಹಣ ದೋಚೋದು ಮುಖ್ಯ. ಹೇಳಿ ಸರ್. ಒಂದು ವೇಳೆ ಎಲೆಕ್ಷನ್ ನಲ್ಲಿ ನಮ್ಮ ಪಾರ್ಟಿ ಗೆದ್ರೆ ಕಟ್ಸು ಅಂತ ಕೇಳೋಣ ನಮಗೆ ಯಾವನಿರ್ತಾನೆ? ಹಂಗ ಹೇಳ್ರಿ ಸಾರು, ನಾನು ಎಲ್ಲಿ ದೇವಸ್ಥಾನಗಳು ಕಟ್ಸೇ ಬಿಡ್ತಾರ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಸಾರು, ಒಂದು ವೇಳೆ ಎಲೆಕ್ಷನ್ ನಲ್ಲಿ ನಿಮ್ಮ ಪಾರ್ಟಿ ಏನಾರ ಟುಸ್ ಅಂತಂದೇಳಿ ಸೋತ್ ಬಿಟ್ರೆ ಏನ್ ಮಾಡ್ತಾರೆ ಸರ್? ಸೋತ ದಿನ ರಾತ್ರಿನೇ ನಮ್ಮ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸೋದು. ಇದಕ್ಕೆ ಐ ವಿಟ್ನೆಸ್ ನೀವೇ. ಸಾರು, ನೀವು ಜನರಿಂದ ದೋಚಿರ ಹಣದಾಗ ಒಂದು 20% ನಮ್ಮ ಚೋವ್ಯಾಗ ತೊಳ್ರು ಸಾರು. ನಿಮ್ಮ ಮನೆಗೆಲ್ಲ ಕಾತನಾಗಿ ನಿಮ್ಮ ಮೈ ಮೇಲೆ ಬಟ್ಟೆ ಸಹಿತ ಕಿತ್ಕೊಂಡು ಹೋಗ್ಬಿಟ್ಟಾರ ಅಂತ ಹೇಳ್ಬಿಟ್ಟು ನಮಗೇನು ಸಾರು, ಪರ್ಸೆಂಟೇಜ್ ಮುಖ್ಯ ಸಾರು. ಸಾರು, ಊರಾಗಂತೂ ಪಾರ್ಟಿಗೆ ಅಟ್ಲ ಜೋರ ಐತಿ ಸರ್. ಸಾರು, ಅವರು ಎಲ್ಲ ಮೆಂಬರ್ಗಳನ್ನ ಕರೆಸಿ ಹೇಳ್ತಾರೆ ಸರ್. ಸಾರು, ಅವರು ನಿಮ್ಮನ್ನ ನಿಮ್ಮ ಪಾರ್ಟಿ ಅವ್ರನ್ನ ಒದಿಬೇಕಂತ ಮಾಡ್ಯಾರ ಸರ್. ನಮ್ಮ ಪಾರ್ಟಿಯ ಜನರನ್ನು ಮುಟ್ಟುವಷ್ಟು ಸಕ್ಕುವಂತೆ ಎಂದೋ ನಿನ್ನನ್ನು ಊರಿ ಬಿಡಿಸಬೇಕಾಯ್ತು. ಇರ್ಲಿ ಅಂತ ಬಿಟ್ಟಿದ್ದಕ್ಕೆ ನನ್ನ ಮೇಲೆ ದ್ವೇಷ ಸಾಧಿಸಿದ್ಯ. ಈ ಬಾರಿ ನನಗೆ ಸರಿಯಾಗಿ ಬುದ್ಧಿ ಕಲಿಸದೇ ಇದ್ದರೆ ನನ್ನ ಹೆಸರು ಪ್ರಧಾನ ಶ್ರೀಕಾಂತನೇ ಅಲ್ಲ. ನಮಸ್ಕಾರ ಸರ. ಅಲ್ಲಪ್ಪ, ಏನಪ್ಪ ಭದ್ರ, ನೀನೇನು ಇಲ್ಲಿರ ಮನ್ಸಿಗೆ ಯಾಕೆ ಬಂದಪ್ಪ? ಅಪ್ಪ ಅಯ್ಯೋ, ನೀನ್ ಇಟ್ಟದಾಗ ಅಲ್ಲೇ ಇದ್ ಬಂದಪ್ಪ. ಇಲ್ಲ ಸರ್, ನಾನು ಎಲ್ಲ ನಿಮ್ದು ಏನೇನು ಅವ್ರು ಮಾತಾಡ್ತಾರ ಅಂತ ತಿಳ್ಕೊಂಬರಕ್ ಹೋಯ್ತು ಸರ್. ನಾವೆಲ್ಲ ಅವ್ನು ತಿರುಗಾಡ್ತಪ್ಪ, ನಾವು ಸಾರ್ ಏನು ಮಾತಾಡ್ತಾರ ಅಂತ ತಿಳ್ಕೊಂಬರಕ್. ನೀನ್ ಕಾಯಿ ಮೈಗೆ ಅಲ್ಲೇ ಇರೋ ಮನ್ಸಿಗೆ ಯಾಕೆ ಬಂದಿರ?
ಆ ಪಾರ್ಟಿ ಸವಾಸನೆ ಸಾಕಾಯ್ತ್ರಿ. ಎಲ್ಲ ಕೆಲಸ ನಾವೇ ಮಾಡ್ಬೇಕು. ವಿಠಲ ಗೋವಿಂದ ಅನ್ಕಂಡ್ 50-100 ರೂಪಾಯಿ ಕೊಡಕ್ ಬರ್ತಾನ್ರಿ ಆ ಸೆಟ್. ಇನ್ ಮೇಲೆ ನೀವ್ ಹೇಳ್ದಂಗೆ ಕೇಳ್ಕೊಂಡು ನಿಮ್ ಪಾರ್ಟಿಗೆ ಇರ್ತೀನಿ ನೋಡ್ರಿ. ಈಗಲಾದ್ರೂ ತಿಳಿದುಕೊಂಡಿಯಲ್ಲ, ಇನ್ನು ಮುಂದೆ ಆ ಪಾರ್ಟಿ ಈ ಪಾರ್ಟಿ ಅಂತ ಹೋಗದೆ ನಮ್ಮ ಪಾರ್ಟಿಯಲ್ಲೇ ಇದ್ದು ಮರ್ಯಾದೆ ಇಟ್ಕೋ. ನೋಡ್ರಿ ಎಲ್ಲರೂ ಸೇರಿ ನಿಮ್ಮನ್ನ ಬಡ್ಕೋಬೇಕಂತ ಮಾತಾಡ್ತಿದ್ರು ನೋಡ್ರಿ. ನಾನು ಹೇಗೆ ಸಾರಿಗೆ ನನ್ನ ಮಾತು ಕೇಳಬಾರ್ದು. ಅಲ್ಲಿ ಯಾರ್ಯಾರು ಸೇರ್ಕೊಂಡಿದ್ರು? ಅಲ್ಲಿ ಯಾರಂದ್ರೆ ಕಬ್ಬೇರು, ಗಾಣಿಗರು, ಜೀರು, ಮುಸ್ಲಿಮಾನರು, ಹರಿಜನ, ಮತ್ತೆ ಅರ್ಧ ಜನ ಲಿಂಗಾಯತರು ಕೂಡ ಇದ್ರು ನೋಡ್ರಿ. ನಮ್ ಕಡೆನೂ ಸಾಕಷ್ಟು ಜನ ನಾಯಕರು, ಅಗಸರು, ಒಟ್ರು, ಅರ್ಧ ಜನ ಲಿಂಗಾಯತರು ಇದ್ದಾರೆ. ನಮ್ಮ ಪಾರ್ಟಿ ಅಷ್ಟು ಸುಲಭವಾಗಿ ಬಗ್ಗಲ್ಲ. ಅಲ್ಲ ಸರ್, ಒಂದೊಂದು ಜಾತಿಯವರು ಒಂದೊಂದು ಕಡೆ ಒಂದೊಂದು ಪಾರ್ಟಿಯಾಗಿದ್ರ. ಈ ನಮ್ಮ ಲಿಂಗಾಯತರು ಯಾಕೆ ಸರ್ ಆ ಕಡೆಗೆ ಅರ್ಥ ಈ ಕಡೆಗೆ ಅರ್ಥ? ಯಾರು ಯಾರ ಕಡೆಗೆ ಬರಲಿ, ಆದ್ರೆ ನಮ್ಮಪ್ಪ ಸದಸ್ಯರನ್ನು ಸರಿಯಾಗಿ ನೋಡ್ಕೋಬೇಕು. ದಯಮಾತ್ರ ನೀನೇನು ಯೋಚನೆ ಮಾಡುವ ತಗೋ. ನಿನ್ನ ಸ್ನೇಹಿತರನ್ನೆಲ್ಲ ನಮ್ಮ ಪಾರ್ಟಿ ಕರ್ಕೊಂಬ. ಆಗಲ್ರಿ ಎಲ್ಲ ರೆಡಿ ಮಾಡ್ಕೊಂಡು ಒಂದು 20 ಕರ್ಕೊಂಡು ಇವತ್ತು ಫುಲ್ ಪಾರ್ಟಿ ಮಾಡಿ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಓದ್ತೇನ್ರಿ ಸರ್ ಮಾತ್ರ ನಮ್ಮ ಮೆಂಬರ್ ಕಳಿಸಿ ಮಾತಾಡೋಣಿದ್ರಿ. ಮೆಂಬರ್ಗಳನ್ನು ಕರೆಸಿ ಬಿಡೋಣ ಸರ್, ಎಲ್ಲ ಕರೆಸಿ ಹೇಳ್ಬಿಡೋಣ ಸರ್. ಸರ್ ಈ ಕಡೆಗೆ ಹೋಗೋಣ, ಈ ಕಡೆಗೆ ಹೋಗೋಣ ಸರ್. ಯಾವ ಕಡೆಗೆ ಹೋದ್ರೆ ಯಾರ್ಯಾರು ಸಿಗ್ತಾರೋ ನೋಡಿ ಸರ್. ಈ ಕಡೆಗೆ ಹೋದ್ರ ಮೆಂಬರ್ ಉಲ್ಗಪ್ಪ, ಕರಿಕಪ್ಪ, ಮೆಂತ್ಯಪ್ಪ, ಕೆಣಕೆ ಉಲ್ಲಪ್ಪ, ನರಿಬಾಲ್ದು ಉಲ್ಲಪ್ಪ ಎಲ್ಲರ ಇದಾರೆ ಸರ್. ಈ ಕಡೆಗೆ ಹೋದ್ರೆ ಬಾಯಪ್ಪ, ದೊಡ್ಡಪ್ಪ, ಪೆದ್ದಪ್ಪ ಎಲ್ಲರೂ ಇದಾರೆ ಸರ್. ಈ ಕಡೆಗೆ ಹೋಗ್ಬಿಡೋಣ ಸರ್, ಎಲ್ಲರ ಮೆಂಬರ್ಗಳು ಜಾಸ್ತಿ ಇದ್ದಾರೆ. ಬನ್ನಿ ಸರ್. ಸಿಗಿಬಿಟ್ಟಿವಪ್ಪ ಯಪ್ಪ, ಇದ್ರ ಬಾಯಿ ಬಂಬಾಯಿ ಎಷ್ಟು ದಿನ ಅಂತ ಸುಳ್ಳು ಹೇಳಕ್ ಆತತ್ತೆ. ಪಾಪ 3,000 ರೂಪಾಯಿ ಕೊಟ್ಟು ಕಾಕೊಂಡತ್ತೆ. ನಾವೇ ಸ್ವಲ್ಪ ಗೊತ್ತು ಮಾಡಿಬಿಡೋಣ. ಏನಮ್ಮ ಏನಿಂದ ಬಾಳ ಕಾಟ ಆಗ್ಬಿಡ್ತಲ್ಲ. ನಾವೇನು ಬಜಾರ್ನಾಗ ಹಂಗೆ ತಿರುಗಾಡ ಹೊತ್ತು ಬರಲಿಲ್ಲ. ತಿಕ್ಕ ಹಿಂದೆ ದೊಡ್ಡ ಬೇಟಿ ಅಲ್ಲ ಬೇ. ನಿಂದ ಕಾಟ ಆಗ್ಬಿಡ್ತೀನಿ. ನಿಂದ ಏನ್ ಕಡೆ ಕೇಳ್ಬಿಡ್ತೀನಿ ನೀನು. ಅಲ್ಲ ನಿನ್ ತಿಂಡಾರ ಏನ್ ಹೇಳ್ಬಿಡು. ಏನೈತಿಂದ ಒಂದು ತಿಂಗಳ ಸಂಬಳ ಬರುವಂಗ ಮಾಡ್ತೀರಂತ 4 ತಿಂಗಳಾದ್ರೂ ಬರ್ಲಿಲ್ಲ. ಏನದು ನೋಡ್ ಬಸಮ್ಮ, ಬರ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ನೋಡ್ ಬಸಮ್ಮ, ನಿನ್ನ ಅರ್ಜುನ ನನ್ನ ದುಡ್ಡನ್ನ ಅವತ್ತ ವಿಲೇಜ್ ಕಂಟೆಂಟಿಗೆ ಕೊಟ್ಟಿನಿ. ಆತ RI ಟೇಬಲ್ ಇದ್ದಾನ, RI ವಸಮದಾನ, ತಹಸೀಲ್ದಾರ್ ಟೇಬಲ್ ಇದ್ದಪ್ಪ ಹಿಂದು ಮುಂದೆ ನೋಡ್ತಾನ. ನೀನ್ ಸ್ವಲ್ಪ ಕೊಟ್ಟು ಬಿಟ್ರ ಒಟ್ಟು ನೀನು ಹೆಣಕ್ಕಿಟ್ಟು ಕುಂತಿನ ಬತ್ತು ಕೊಡೋದಂದ್ರ ಒಂದು ತಿಂಗಳದಾಗ ಸಂಬಳ ಬರುವಂಗ ಮಾಡ್ತೀರಂದಿ. ನೋಡಪ್ಪ ತಿಕ್ಕಯ್ಯ, ನಿನ್ ಜೋಡಿ ನಮಗ ಅಡ್ಡಾಡೋದು ಸಾಕು. ಸುಮ್ಮ ನಮಗ್ ಸಂಬಳ ಬರುವಂಗಾರ ಮಾಡು, ಇಲ್ಲ ನಮ್ಮ ರೊಕ್ಕ ನಮಗೆ ವಾಪಸ್ ಕೊಟ್ಟು ಬಿಡು. ನೀನ್ ನಾಟಿದ್ದೀನ ನೋಡ್ ಬಸಮ್ಮ. ಸರ್ಕಾರಕ್ಕೆ ಹೋದ ಹಣ, ಸುಡುಗಾಡಿಗೆ ಹೋದ ಹಣ ವಾಪಸ್ ಬಂದ್ರ ಬರ್ತದೇನು? ನೋಡ್ ಬಸಮ್ಮ, ನಿನ್ನ ಸಂಬಳದ ಸಲುವಾಗಿ ಒಂದು ಸಲ ಅಲ್ಲ 77 ಸಾರಿ ಆಫೀಸ್ ತಿರುಗಾಡಿನಿ. ಕೈ ಕಾಲ ಹೊರತಿಟ್ಟು ಹೋಗ್ಬಿಟ್ಟವ. ಅದೇ ಅದು ಆಫೀಸ್ ಏನೋ ಬೊಂಬೈಗೈತಂತೆ. ಅವನು ಆಫೀಸ್ ಮ್ಯಾನೇಜರು ರತನ್ ಲಾಲ್ ಕತ್ರಿ ಅಂತೆ. ಅವನ ಮೇಲಿಂದ ಕಳಿಸಿಲ್ಲ. ನಾ ಏನು ಮಾಡ್ಲಿ ಬಸಮ್ಮ? ನಿನ್ನ ರೊಕ್ಕದಾಗ 5 ಪೈಸೆ ತಿಂದ್ರೆ ನಾನು ನಿನ್ನ ಪಾಷಾಣ ತಿನ್ನೋಬಿಡು. ನಮ್ದೇನು ನೀವು ಮತ್ತೆ ಐತೆ ನೀನು ಕಳಿಬಿಟ್ಟು. ಇನ್ನೊಂದು ಸರಿ ನಾನು ಬಜಾರ್ದ ತಿರುಗಾಡೋ ತಿಕ್ಕಯ್ಯ ಅಂದ ಮುದ್ದು ಬಿಡ್ತಾಳೆ. ಮತ್ತೆ ನನ್ನ ರೊಕ್ಕ ತಿಂದ್ರಿ ಏನಿದು ಉತ್ತಾರ ಹಾಕ್ತೇನೆ. ನಿನ್ನ ಬೊಕ್ಕ ಬರ್ಲಿ ಇಲ್ಲಿ. ನಿನ್ನ ರೊಕ್ಕ ಯಾರ ನಮಗ ತಿಂದ ಬೊಕ್ಕ ಬರ್ಲಿ. ನನಗೆ ನೋವು ಐತೆ. ಆ 70 ವರ್ಷ ತಿರುಗಾಡಿನಿ. ಅವನು ಬದ್ರು 27 ಅಂತ ಅವ್ನ ಮಾತು ಕೇಳಲ್ಲ. ಅದೇ ಬಂದ್ಬಿಡ್ತಿ. ನಿನ್ನ ರೊಕ್ಕ ತಿಂದನ್ನು ಬಕ್ಕ ಬರ್ಲಿ ಬಿಡಿ. ಅದು ಕುಣೆಗಿಡು ಬೇಯದಲ್ಲ ಇವಲೇ ಬೇಯ್ಕೊಂಬಿಡು. ನಾನು ಮತ್ತೆ ದೊಡ್ಡ ದೊಡ್ಡ ತಿರುಗಾಡ್ತಿರ್ತಾವ. ನಾನು ನೀನೇನ ಬಂದ್ರ ಸೀದಾ ಬಾಯಗಳ ಅಲ್ಲವ ಹೋಗ್ ಬಿಡ್ತೀನಿ. ಯಾವತ್ತು ಮಾಡ್ತೇವೆ ಬಾಯಾಗ ಮಣ್ಣು ಹಾಕ್ಲಿ, ಇವ್ರು ಕುಡಿಯಾಗಿಟ್ಟು ಕುಡ್ಕೊಂತ ಬರ್ಲಿ, ಇವ್ರು ಹೆಚ್ಚಾಗ ಚಚ್ಚಿ ಬಿಡ್ಲಿ, ಇವ್ರು ಗೋತ್ರದಾಗ ಚೋಯ್ ಬಿಡ್ಲಿ, ಸಿಗಿತೀನಿ ಅಡ್ಡಾಡ್ಲಿ, ಇವ್ರು ಉಳ್ದಾರದಾಗ ಗುಂಪು ಕಟ್ಲಿ, ನನ್ನ ರೊಕ್ಕ ತಿನ್ನೋರು ಹಾಳಾಗಿ ಹೋಗ್ಲಿ. ಅದನ್ನ ಯಾಕೆ ಸಗಣಿ ಹಿಡಿತೀರೋ? ಎಲ್ಲ ಇವ್ರು ಬಾಯಾಗ ಮಣ್ಣು ಹಾಕ್ಲಿ. ನನ್ನ ಎಮ್ಮಿ ಬಾಲದಿಂದ ಹೊಂಟಾರೆ ಹಿಡ್ಕೊಂಡು ಬರ್ರಿ
ಏ ನಮ್ಮನಲ್ಲಿ ಬಿಡ್ರ ಯಾರು ಬ್ಯಾರೆ ಬೇಕಿದ್ದಂಗ ಅಲ್ಲ ಆ ಹುಡುಗನ್ನ ಸಗಣಿ ತಂಬ ಹುಡುಗನ್ನ ಯಾರ ಬಿಟ್ಟು ಅಪ್ಪ ಯಾರ ಏನ್ ಜನ ಅದಾರ್ರಿ ಈ ಊರಾಗ ಎಲ್ಲಿ ನಿಂತ್ರೆ ಜಗಳ ಕುಂತ್ರೆ ಜಗಳ ಬಾ ಸಾಕಾಯ್ತ್ರಿ. ಏನಪ್ಪ ಮಲ್ಲಯ್ಯ ಬೆಚಾಳ್ತಾನೆ ನಿಂತ್ಕೊಂಡಿಯಲ್ಲಪ್ಪ? ಏನಿಲ್ಲಪ್ಪ ಆ ಬಸಮ್ಮ ಎಮ್ಮೆ ತಮ್ಮ ಹುಡುಗ ಎಮ್ಮೆ ಸಣ್ಣ ತಮ್ಮಪ್ಪ ಇತ್ತ ಹುಡುಗನ್ನ ಯಾರ ಮನೆ ಬಡ್ದು ಮಾರಾಯ ಚಿಕ್ಕ ಬಟ್ಟಿ ಬಡ್ದು. ಬಸಮ್ಮನ್ ಸುದ್ದಿ ಮಾತಾಡ್ಬೇಡಪ್ಪ. ಕೇಳಿಸ್ಕೊಂಡ್ರಿ ನನ್ನ ನಿನ್ನ ಇಬ್ಬರನ್ನ ಕೈತಾ ಅಂತ ನೋಡು. ಊರಾಗ ದಿನ ಇದ್ದಿತ್ತವ್ರು ಮಕ್ಕ ಅಂತ ಮಾತಾಡ್ತಿರ್ತಾರ, ಮಾತಾಡ್ತಾ ಜಗಳಕ್ಕೆ ಬಂದ್ಬಿಡ್ತಾರ. ಹೌದು ಬಿಡು, ಅವ್ರು ಜಗಳ ನಮಗೆ ಬಿಡು. ಇಬ್ರು ಇಟ್ಬಿಟ್ರೆ ಆಯ್ತಪ್ಪ. 4 ದಿನ ಆಯ್ತು ಊರಲ್ಲೇ ಕಾಣ್ಲಿಲ್ಲಲ್ಲಪ್ಪ ಮಲ್ಲಯ್ಯ. ಅಲ್ಲೆಲ್ಲ ಬೆಳಗಾಂ ಕಡೆಗೆ ಹೋಗಿದ್ದ, ಈಗ ತಾನೇ ಬೆಳಿಗ್ಗೆ ಬಂದ್ ನೋಡಪ್ಪ. ಅಲ್ಲಪ್ಪ ನೀನೇನು ಇದೇ ಗಡ್ಡ ಮಾಡೋ ಸಲ ಬಿಟ್ಟಿಯಾ ಅಥವಾ ಹೊಲ ಕೆಲಸ ಮಾಡ್ಕೊಂಡಿಯಾ? ಅಲ್ಲ ಮೊನ್ನೆ ನಮ್ಮಲ್ಲಿ ಬೇರೆ ಪೈಪ್ ಹಾಕಿ ನೀರು ಬಿಡ್ತೇನಪ್ಪ. ಅಲ್ಲಪ್ಪ ನಾನು ಹೊಲದ ಮುಖನೇ ನಾನು ನೋಡಿಲ್ಲ. ನಿನ್ನ ಹೊಲಕ್ಕ ನೀರೆಲ್ಲಿ ಬಿಡ್ಲಾನು? ನಾನು ಇದೇ ನನ್ನ ಮನೆ ಕಟ್ಟ ಪಜಿದ್ದಾಗ ನಂದು ನನಗೆ ಆಗೈತಪ್ಪ. ನಿನ್ನ ಹೊಲಕ್ ನೀರೆಲ್ಲಿ ಬಿಡ್ಲಾನು ಹೇಳು? ಶ್ರೀಕಾಂತಪ್ಪ ಹೇಳ್ಬೇಕಾಯ್ತು. ಹೇಳಿದ್ನಪ್ಪ, ಶ್ರೀಕಾಂತಪ್ಪಗೂ ಹೇಳಿದೆ, ನಮ್ ಶೇಷ ಶೆಟ್ರಿಗೂ ಹೇಳಿದೆ. ಪಾಪ ನಮ್ ಶೆಟ್ರು ದೇವ್ರಂತ ಮನುಷ್ಯರು ಏನೋ ಸಿಟ್ಟಿ ಬಂದ ಬೈತಿರ್ತಾರ. ಆದ್ರೆ ಕಡಿಮೆಗಾಯ್ತು. ಇದಾನಲ್ಲಪ್ಪ ದೊಡ್ಡ ಮನುಷ್ಯ ನಿಮ್ ಶ್ರೀಕಾಂತಪ್ಪ. ತಿನ್ನೋದೆಲ್ಲ ತಿಂದು ಪರ್ಮಿಷನ್ ಕೊಟ್ಟಂಗ ಮಾಡಿ ಮುಂದಕ್ಕೆ 3 ಅಡಿ ಕಟ್ಟ ಅಂತ ಹೇಳಿ ಮತ್ತೆ ಹಿಂದಕ್ಕೆ ಕಿತ್ತಿ ಕಟ್ಟ ಅಂತ ಹೇಳಿ ನೋಟಿಸ್ ಕೊಡ್ಸನಪ್ಪ. ಆದ್ರೆ ನಮ್ಮ ಶೆಟ್ರ ಪ್ರಧಾನರಾಗಿದ್ರ ಬಹಳ ಬೇಸಿತ್ತ. ಕಳ್ಳು ಶೆಟ್ಟಿ ಮೇಲೆ ಮ್ಯಾಲೆಟ್ಕೊಂಡು ಮಾತಾಡ್ತೀಯ ನನ್ನ ಮುಂದೆ. ಆ ಶೆಟ್ಟಿ ಎಷ್ಟು ಕಂತ್ರ ನಾನೇ ನೋಡಿಲ್ಲ. ನಿಮ್ಮ ಆ ಶೆಟ್ಟಿ ಎಷ್ಟು ಕಂತ್ರ ನನಗೆ ಗೊತ್ತದಲ್ಲೇ. ಕುಡಿಯ ನೀರು ಬಾಯಿ ಮುಚ್ಚಿದ ಅದ್ಯಾರ ಬಡವರು ಜಗ್ಗಾದ ಗುಡಿಸಕ್ಕೆ ಅವ್ರನ್ನ ಕಿತ್ತಾಕ್ತಾರೆ. ನಿಮ್ ಶೆಟ್ಟಿ ಬಾರಿ ಮೇಲೆ ಅಪ್ಪ ನಿಮ್ಮ ಪ್ರಧಾನ ಎಷ್ಟು ಕಂತ್ರದ ಅಂತ ಗೊತ್ತಿಲ್ಲ. ನಮ್ಮ ಪ್ರಧಾನ ಜನರೇ ನಮ್ಮ ಶೆಟ್ಟಿ ಜನ ಏನ್ ಬಂದರೆ ನಿಮಗೆ ನೀವು ನೋಡ್ಕೊಂಬೋದೇ ಸಾಕಾಗತ್ತದೆ. ಪ್ರಸಾದ್ ಏನ್ರಿ ಇದು? ಊರು ಈ ರೀತಿ ಆಗ್ಬಿಡ್ತು. ಊರಾಗ ಮನೆ ಬಿಟ್ಟು ಹೊರಗೆ ಬರಂಗೇ ಇಲ್ಲ, ಬರೀ ಜಗಳ. ಒಬ್ರು ಕಂಡ್ರೆ ಒಬ್ರು ಯಾವಲ್ದಲ್ರಿ? ಯಾಕೆ ಈಗ ಆಯ್ತು ನಮ್ಮ ಊರು? ನನಗಂತೂ ಏನು ತಿಳಿಯುತ್ತಿಲ್ಲ, ಎಲ್ಲ ಗೊಂದಲವಾಗಿದೆ. ಊರು ಇಷ್ಟು ಹದಗೆಟ್ಟಿದ್ದರೂ ಯಾರ ಗಮನಕ್ಕೂ ಬರ್ತಿಲ್ಲವಲ್ಲ, ಯಾಕೆ? ಇದಕ್ಕೆಲ್ಲ ಕಾರಣ ಆ ಶೇಷಯ್ಯ ಶೆಟ್ಟಿ. ಹಾಗನ್ನಬೇಡಿ, ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯವೇ? ಅಂದ್ರೆ ಹಾಗಂದ್ರೆ ಏನ್ರಿ? ಇದಕ್ಕೆ ನಮ್ಮಣ್ಣನೂ ಕಾರಣ. ಹಾಗೆ ಇತರರೆಂದರೆ ಊರಿನ ಮರಿಪುಡಾರಿಗಳು, ಜಾತಿವಾದಿಗಳು, ಕಂತ್ರಿ ಸೋಮಾರಿಗಳು ಮತ್ತು ಇತ್ತೀಚಿನ ಸರ್ಕಾರಗಳು. ಹೀಗೆ ಇದರ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಆದರೂ ಇದಕ್ಕೆ ಕಾರಣಕರ್ತರು ಇಬ್ಬರು. ಒಬ್ಬ ನಮ್ಮಣ್ಣ, ಮತ್ತೊಬ್ಬ ಆ ಶೇಷಯ್ಯ. ಈ ದೇಶದ ಕಿಡಿ ಇಡೀ ಊರನ್ನೇ ಸುಟ್ಟು ಬೂದಿ ಮಾಡುತ್ತದೆ. ಈ ದೇಶದ ಕಿಡಿಯಿಂದ ನಮ್ಮ ಊರಿನ ಅಪಾಯವನ್ನು ತಪ್ಪಿಸಬೇಕಲ್ಲವೇ? ಅಪಾಯವಲ್ಲದೆ ಮತ್ತಿನ್ನೇನು? ಯಾವ ಕ್ಷಣದಲ್ಲಿ ಈ ದ್ವೇಷದ ಕಿಡಿ ಒತ್ತಿಕೊಳ್ಳುತ್ತದೋ ಏನೋ. ಈ ದ್ವೇಷದ ಕಿಡಿ ಒತ್ತಿಕೊಂಡು ಜ್ವಾಲವಾದರಂತೂ ಊರು ಉರಿದು ಭಸ್ಮವಾಗುವುದು ಖಂಡಿತ. ಇದಕ್ಕೆಲ್ಲ ಪರಿಹಾರವಿಲ್ಲವೇ? ನನಗಂತೂ ಏನು ತಿಳಿಯುತ್ತಿಲ್ಲ. ನಿಮಗೂ ಏನು ತಿಳಿಯುತ್ತಿಲ್ಲ, ಊರವರಿಗೂ ಏನು ತಿಳಿಯುತ್ತಿಲ್ಲ. ನಾವೆಲ್ಲ ಸೇರಿ ಇದಕ್ಕೊಂದು ಉಪಾಯ ಹುಡುಕೋಣ, ಏನಾದ್ರೂ ಒಂದು ದಾರಿ ನೋಡೋಣ ಬನ್ನಿ. ಚಿಕ್ಕಣ್ಣರೇ ಏನಾರು ವಿಷಯ ತಿಳಿತೇನ್ರಿ? ತಿಳಿಯೋದೇನೈತ್ರಿ? ಅವ್ರ ಹಿಂದೆ ಮುಂದೆ ತಿರುಗಾಡ್ದಂಗ್ ಮಾಡಿ ನಾನೆಲ್ಲ ಅವ್ರ ಹತ್ರ ಎಲ್ಲ ತಗೊಂಡ್ಬಿಟ್ಟೇನ್ರಿ. ನನ್ನ ಪ್ರಧಾನ ಸೀಟ್ನಿಂದ ಯಾರನ್ನ ಗಣಮನೆ ಯೋಜನೆ ನೀವು ಊರಾಗ ಅಂತದ್ರಿ. ಅದಕ್ಕೆ ನೀವೆಲ್ಲ ಮೆಂಬರ್ಗಳನ್ನ ಕರ್ಸಿ ಗಟ್ಟಿಗೆ ಹೇಳ್ಬಿಡ್ರಿ ನೀವು. ರೇ ಶೆಟ್ರ, ರಾಮ್ಪುರ ರಾಜಣ್ಣ ಇನ್ಯಾರ ಬಂದ್ರೆ ಬರ್ಬೇಕು. ಎಲ್ಲರಿಗೂ ನಮಸ್ಕಾರ. ಬನ್ನಿ ಕೂಡ್ಸಪ್ಪ ಅಣ್ಣನ, ಕುತ್ಕೊಳ್ಳೋಣ, ಕುತ್ಕೊಳ್ರಿ.
ಇವರು ನಮ್ಮ ಮಂಡಲ ಪಂಚಾಯತಿಯ ಮೆಂಬರ್ಗಳು. ಇವರು ರಾಚಪ್ಪಣ್ಣ, ರಾಜಪ್ಪಣ್ಣಗೆ ನಮಸ್ಕಾರಗಳು. ಇವರು ರೆಸರ್ವೇಶನ್ ಸಾಹೇಬರು, ರೆಸರ್ವೇಶನ್ ಪಪ್ಪನಗೌಡರು, ಅಂಬರಗೌಡ್ರಿಗೆ ನಮಸ್ಕಾರ. ಇವರು ಸಂಜಯಗೌಡರು, ಸಂಜಯಗೌಡ್ರಿಗೆ ನಮಸ್ಕಾರ. ಶಂಕರಗೌಡರು, ಸಂಕರಗೌಡ್ರಿಗೆ ನಮಸ್ಕಾರ. ಇವರು ಶರಣಗೌಡರು. ಜಿ ಆರ್ ಬೋಳಪ್ಪನವ್ರು ಬಂದಿಲ್ಲ ಸರಿ. ಒಬ್ಬ ಮೆಂಬರ್ ಬರೋಕತ್ತ, ನಮ್ಮ ಕಾಯಂ ಮೆಂಬರ್ ಬರಲ್ಲ ಅದು. ಎಲ್ಲ ಹೆಣ್ಮಕ್ಳ ಮೆಂಬರ್ ಐತಿ ಹೇಳಿ ಬಂದ್ಬಿಟ್ಟಿದ್ರೆ ಸಾರೇ ಸಂಘ ಬಂದ್ರೆ ನನ್ನ ವಿಕಸ್ಸು ದುಡಿಯೋದೇ ನನ್ನ ಬಿಸಿನೆಸ್ಸು. ಕುಡಿಯದಿದ್ದರೆ ಈ ಜನ ನಡೆಯಲಾರದು ಜೀವನ. ವೃತ್ತಿ ಸಾಯಲು ಸ್ಥಳವಿದೆ, ಹೊಟ್ಟೆ ಬಟ್ಟೆಗೆ ಬಲವಿದೆ. ನೋಡಿದು ಅಧಿಕಾರ ಒಳಗೆ ಕೊಡುವುದು ಸರ್ಕಾರ. ಸರ್ಕಾರದ ಈ ಹುಟ್ಟುಗಳು ಸ್ವಲ್ಪೇ ಇಲ್ಲ ಕಂಬಗಳು. ಬೆಳಕು ಕೊಡುವ ಎಂದು ನಮ್ಮ ಜನರ ಕಷ್ಟಗಳಲ್ಲಿ ತಿರುಗಾಡ ನಾಯಕರು. ಕುಡಿಯುತ್ತ ಎಲ್ಲಿ ಹೊಲ ಕುಡಿಯುತ್ತೆ ಏನಿಲ್ಲ, ನಮಗಿರೋದಷ್ಟೇ. ಇನ್ನ 20 ವರ್ಷ ಆದ 30 ವರ್ಷ ಆದ ಎಲ್ಲರೂ ಅವ್ರ ಆಡ್ಕೊಂತ ಮುಂದಿನ ಜನ್ಮದಲ್ಲಿ ಆಗೋ ಈಗಾಗಲೂ ನಮ್ಮ ಲಿಂಗಾಯತರಾಗ ನಾವೇ ಮೆರಿಬೇಕು, ನಾವೇ ಆಗ್ಬೇಕು. ನಮ್ಮ ಮುಂದೆ ಪ್ರವಾಹ ನನ್ನೇ ಮಾಡ್ಬೇಕು, ನಾನೇ ಮಾಡ್ಬೇಕು. ಮೆಂಬರ್ ಹಿಂಗ್ ಕುಡ್ಕಂತೀರ ನೀನು ಮಾಡ್ತಾರ. ಇಂಥವ್ರು ಮೆಂಬರ್ ಮಾಡ್ರೆ ತಮ್ಮ ಮನೆ ಮೂಲೆ ಮಾಡ್ತಾರೆ, ಬಂಗಾರ ತಗೊಂಡಿರ್ತಾರೆ. ತಮ್ಮ ಅಣ್ಣ ಒಳಗೆ ಮಾಡಪ್ಪ, ಒಳಗ ಅವ್ರಿಗೆ ದೊಡ್ಡದೊಂದು ಬಾಟ್ಲಿ ಇಟ್ಬಿಡಲ್ಲ, ಇಲ್ಲ ಅಗಲಲ್ಲಿ ಎತ್ತದ್ ಬರ್ತಾನ. ಇವರು ನಮ್ಮ ಮಂಡಲ ಪಂಚಾಯತ್ ಮೆಂಬರ್ಗಳು ಹೇಳಿದ್ವಾ ಸದಸ್ಯರೇ. ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರೋದು ಒಂದು ಮುಖ್ಯವಾದ ವಿಚಾರ. ಈತ ನಮ್ಮ ನರಸಪ್ಪ. ಹೋದ ಸಾರಿ ಎಲೆಕ್ಷನ್ ನಲ್ಲಿ ಈತ ನಮಗೆ ಓಟ್ ಹಾಕಿದ್ದ. ಏನೋ ಈತನ 2ನೇ ಹೆಜ್ಜೆ ಓಟ್ ಹಾಕಿದ್ದಾರೆ. ಇಂಥ ಒಬ್ಬ ಒಳ್ಳೆ ಮನುಷ್ಯನಿಗೆ, ಊರು ಜನರ ಸೇವೆ ಮಾಡ್ತಕ್ಕಂತ ಒಬ್ಬ ವ್ಯಕ್ತಿಗೆ ನಮ್ಮ ಮಂಡಲ ಪಂಚಾಯತಿಯವರು ಕೊಟ್ಟ ಮರ್ಯಾದೆ ಏನು? ಕಷ್ಟ, ಬಹಳ ಕಷ್ಟ. ಒಂದು ವೇಳೆ ನಾನು ನರಸಪ್ಪನ್ನ ಕೈ ಹಿಡಿದುಕೊಳ್ಳದೆ ಇದ್ರೆ ನರಸಪ್ಪ ಇಷ್ಟೊತ್ತಿಗೆ ಊರು ಬಿಟ್ಟೆ ಓದ್ತದ್ನೋ, ಏನು ಉರ್ಲಕ್ ಕೆಮ್ತದ್ನೋ, ಏನು ಎಣ್ಣೆ ಕುಡ್ ಸಾಯ್ತಿದ್ನೋ, ಏನು ಕೈ ಕೆಲ ಕಟ್ಕೊಂಡು ಕಾಯಕ್ಕೂ ನರಸಪ್ಪ. ನಾನಿದ್ದೀನಿ, ಅಳಬೇಡ. ನಿಮ್ಮಂತ ಕಷ್ಟ ಜೀವಿಗಳ ಉದ್ಧಾರ ಮಾಡೋದಕ್ಕೆ ನಾನಿದ್ದೇನಪ್ಪ, ಅಳಬೇಡಪ್ಪ. ನೀನು ಹತ್ರ ನಮಗಳು ಬಂದ್ಬಿಡ್ತೀನಿ ನೋಡಪ್ಪ. ಅಧಿಕಾರ ಕೈಯಲ್ಲಿದೆ ಅಂತ ಇಷ್ಟೊಂದು ಕಿರುಕುಳ ಕೊಡಬಾರ್ದು. ಹಿಂಗಾದ್ರ ಊರಿಗತಿ ಹೆಂಗ? ಬಡವರು ಊರ ಹೆಂಗ್ ಬದುಕು ಬಾಳೆ ಮಾಡ್ಬೇಕು. ನೀವ್ ಹೇಳ್ರಪ್ಪ, ಮೆಂಬರ್ ಆಗಿದ್ದೀರಿ, ಹೇಳ್ರಪ್ಪ. ಮೆಂಬರ್ ಆದ್ರೆ ಕುಂತ್ರಪ್ಪ, ಮೆಂಬರ್ ಆಗವತ್ತ ನಾನಾತ್ನ ಬಾಬಾ ಅವಾಗಿದ್ದು ಖುಷಿ ಹೋಗಿಲ್ಲಲ್ಲ. ಯಾರೇ ಹೊಲ್ಗಳಿಗೆ ಹೋತ್ರಲ್ಲಪ್ಪ. ಏನಾದ್ರೂ ಒಂದು ಹೇಳಿ ಬಗೆಹರಿಸ್ರ ನರಸಪ್ಪನ ಏನ ನಾವೇನಪ್ಪ. ನೀವೇ ಹೇಳ್ರಿ, ದೊಡ್ಡರಲ್ಲ. ಹಂಗಂದ್ರೆ ಹೆಂಗಪ್ಪ? ಹಂಗಪ್ಪ, ನಿಮ್ಗೆಲ್ಲ ಸವಲತ್ತು ಮಾಡ್ತಪ್ಪ. ಅಣ್ಣ ಅಣ್ಣ ಏನಣ್ಣ ಕಾರೋ? ಅದಕ್ಕೆ ನೋಡಪ್ಪ, ನೀವು 3 ಜನ ನಮ್ಮ ಕಡೆ ಬಂದ್ರೆ ಶ್ರೀಕಾಂತನ ಕೆಳಗಿಳಿಸಿ ನಿಮ್ಮಲ್ಲಿ ಯಾರೋ ಒಬ್ರು ಪ್ರಧಾನ ಮಾಡ್ತೀನಪ್ಪ. ನಿನ್ನೆ ಮಾತು ಕೊಟ್ಟು ನೋಡ್ರಿ ಸೆಟ್ರೆ. ಆಗ್ಲಪ್ಪ, ಕೊಟ್ರಿ ಏನಾಗ್ತೈತಿ? ಆಲ್ಭಾಷೆ ಮಾಡಿದ್ರೆ ಉಳ್ಕೊಂತ ಹೋಗ್ತಾರೆ. ಹಾಕ್ಬಿಟ್ರಿ ಏನ್ ದೊಡ್ಡಪ್ಪ. ಅದಕ್ಕೆ ನೋಡಪ್ಪ, ಸತ್ಯ 3 ಜನ ಮೆಂಬರ್ ಬಂದ್ರ ಶ್ರೀಕಾಂತ ನಿಮ್ಮಲ್ಲಿ ಪ್ರಧಾನ ಮಾಡ್ತೀವಿ. ನೀವೇನು ಬರೀ ಕೈಯಿಂದ ನಮ್ಮ ಕಡೆ ಬರೀ ಅಂತ ಹೇಳೋದಲ್ಲ, ಒಬ್ಬೊಬ್ಬ ಮೆಂಬರ್ಗೆ 50,000 ಕೊಡ್ತೀನಿ. ಇನ್ನ ಒಂದು 10-20 ಸಾವಿರ ಜಾಸ್ತಿ ಕೇಳ್ರು. ಮಾತ್ರ ಮರಿಬೇಡ ಏನಪ್ಪ. ಅಲ್ಲಪ್ಪ, ನೀನು ಅವ್ರಿಗೆ ಮಾತು ಕೊಟ್ಟಿನಂತೀಯಲ್ಲ,
ನಿನ್ನ ಹೊಲಕ್ಕ ದಾರಿ ಅವ್ರ ಹೊಲ್ದಾಗಲ ಐತಂಬರ್ ಮರಿಬೇಡ. ದಾರಿ ಇಲ್ದಂಗಾದ್ರೆ ಏನ್ ಮಾಡ್ತೀಯ ಆಮೇಲೆ? ದಾರಿ ದಾರಿ ಆಯ್ತು ಬಿಡ್ರಿ, ನಿಮ್ ಕಡೆಗೆ ಬಂದ್ಬಿಡ್ತೀವಿ. ಆಯ್ತಲ್ರಿ ಮಾತ್ ಕೊಟ್ಟವ್ರಿಗೆ ಆ ಕಡೆಗೆ 2 ವಾರ ಆಯ್ತಾ? ಹೌನ್ರಿ. ಅವ್ರ ಹೊಲದಿಂದ ಪೈಪ್ ಲೈನ್ ಏಸ್ ವರ್ಷದಿಂದ ಮತ್ತೆ ಎಲ್ಲ JCB ತಗೊಂಡು ಕಿಚ್ಚಿ ಹಾಕ್ಬಿಡಲ್ಲ. ಸುಮ್ಮನೆ ಹೋಗನಪ್ಪ ಮಾಡ್ಕೊಂತೀವಿ ಬಂದ್ರೆ ಸುಮ್ಮನೆ ಅವ್ರ ಕಡೆಗೆ ಏನು ಸುಮ್ಮನೆ ಹೋಗಪ್ಪ. ಹನ್ನೊಂದು ಪೈಪ್ ಲೈನ್ ನಿಮ್ದೇನಪ್ಪ ಅವ್ರು ಮಾತ್ ಕೊಟ್ಟ ಪಕಡಿಗೆ ಕೊಡ್ತೀಯಪ್ಪ ನೀನು ಸುಮ್ಮನೆ ರೊಕ್ಕ ತಗೊಂಡು ಸುಮ್ಮನೆ ಹೂವನ ಬೇಕಾದ್ರೆ ನಿನ್ಗೆ ಒಂದು 20,000 ರೂಪಾಯಿ ಜಾಸ್ತಿ ಇಸ್ಕೊಡ್ತು. ಎತ್ತು ಬಂಡಿ 2 ಜಂತ ಮನೆ ಓಸ ಹಾಕ್ಸ್ತೀನಿ ನಿನಗೆ. ನೋಡ ಹಿಂದೆ ಅವ್ರು ನೋಡ್ಬೇಕ್ರಿ. ಹಿಂದೆ ನಾನು ಪ್ರಧಾನರಾದಾಗ ನೋಡ್ರಪ್ಪ, ನಾನೇನು ನನ್ನ ಸುಖಕ್ಕಾಗಿ ಶ್ರೀಕಾಂತನ ಕೆಳಗಿಳಿಸ್ಬೇಕೆ ಅಂತೂ ಮಾಡಿಲ್ಲ. ನಿಮಗಾಗಿ, ಊರಿನ ಒಳ್ಳೆಯಕ್ಕಾಗಿ ಈ ಕೆಲಸ ಮಾಡೇ ತಿರ್ಬೇಕು. ನೋಡ್ರಪ್ಪ, ಹಿಂದಿನ ವಿಚಾರ ಹತ್ತಬೇಡಿ. ಹಿಂದೆ ನಾನು ಪ್ರಧಾನರಾದಾಗ ಏನೋ ಅಲ್ಪ ಸ್ವಲ್ಪ ತಿಂದಿನಿ, ಇಲ್ಲ ಅಂತ ಹೇಳೋದಲ್ಲ. ಹೌದು. ಅದಕ್ಕೆ ನೋಡ್ರಪ್ಪ, ಈ ಸಾರಿ ನಾನು ಪ್ರಧಾನರಾಗದಲ್ಲ. ನೋಡಪ್ಪ, ತಿಂದೆತ್ತು ಯಾವ್ಯಾವ ಹೇಳ್ತಂತಾರಲ್ಲ, ಈಗ ನಾನ್ ನಿಮಗೆ ದುಡಿತಾ ಇದ್ದೀನಿ. ಅದಕ್ಕೆ ನಿಮ್ಮಲ್ಲೇ ಯಾರೊಬ್ರು ಪ್ರಧಾನರ ಮಾಡ್ತೀನಿ. ಇದೊಂದ್ ಸಾರಿ ಕೈ ಬಿಡಬೇಡ್ರಿ ಅಣ್ಣ, ಕೈ ಬಿಡಬೇಡ್ರಿ. ಅದಕ್ಕೆ ನೋಡ್ರಪ್ಪ, ಇನ್ನೊಂದು ವಿಚಾರ. ನೀವೆಲ್ಲರೂ ಸೇರಿ ಒಂದು ಮಾರಮ್ಮನ ಹಬ್ಬ ಮಾಡಿ ಮಾರಮ್ಮಗೊಂದು ಕೋಣನ ಬಲಿ ಕೊಟ್ಟು ನಮ್ಮೂರಿಗೆ ಬಂದು ಕಷ್ಟ ನಿವಾರಿಸಮ್ಮ ಅಂತ ಬೇಡಿಕೊಳ್ಳೋಣ. ಆ ತಾಯಿ ಕೃಪೆಯಿಂದ ನಮ್ಮ ಕೈಗೆ ಅಧಿಕಾರ ಬಂತಂದ್ರೆ ನೀವೆಲ್ಲೂ ಸುಖವಾಗಿರ್ತ ನೋಡಪ್ಪ. ಇನ್ನೊಂದು ವಿಚಾರ, ಪಾರ್ಟಿ ಅಂದ್ರೆ ಕತ್ಲಾನು ಇರ್ತತೆ, ಬಡದಾಡಕ್ಕೂ ರೆಡಿ ಆಗಿರ್ಬೇಕು ನೋಡ. ನೀವು ಅವಾಗ ಮನೆಗೆ ಹೋದ್ರೆ ನಾನು ಸುಮ್ತಿರೋದಿಲ್ಲ ನೋಡ್ರಿ. ಮತ್ತೆ ಹೆಂಗಾದಪ್ಪಿಡ್ರಿ ಇನ್ನೊಂದು ಸಾರಿ ನಮ್ಮ ಪಾರ್ಟಿ ಅಂದ್ರೆ ನಮ್ ದಡ್ಡ ಬಂದ್ರೆ ನೋಡು, ಆ ನಮ್ಮನೆ ಚೆತ್ತಬೇಕು ಅವ್ರು. ಅದಕ್ಕ ನೋಡ್ರಪ್ಪ, ನಾಡದ್ದು ಮಾರಮ್ಮನ ಹಬ್ಬ ಐತೆ. ಮಾರಮ್ಮ ನಿಮ್ಗೆ ಒಳ್ಳೇದ್ ಮಾಡ್ತಾಳ ಏನಪ್ಪ? ಬರೀ ಎಲ್ಲಾರು ಹೇಳ್ತಾಳ್ರಿ ಈಗ. ಕೊಟ್ಟು ಕೊಟ್ಟು ರೊಕ್ಕಿಸ್ಕೊಂಡಂಗ ಸಪ್ಪಳ ಹೋದ್ರಂಗಪ್ಪ. ಬರ್ರಪ್ಪ. ನೋಡ್ರಪ್ಪ, ಎಲ್ಲಾರು ಸೆಟ್ರಿ ಜೈಕಾರ ಹಾಕ್ರಿ. ಶೇಷಯ್ಯ ಸೆಕ್ಟರಿಗೆ, ಶೇಷಯ್ಯ ಸೆಕ್ಟರಿಗೆ, ಶೇಷಯ್ಯ ಸೆಕ್ಟರಿಗೆ, ಬ್ಯಾಡಂದ್ರು ಶೇಷಯ್ಯ ಸೆಕ್ಟರಿಗೆ, ಬ್ಯಾಡಂದ್ರು ಶೇಷಯ್ಯ ಸೆಕ್ಟರಿಗೆ, ಬ್ಯಾಡಂದ್ರು ಬ್ಯಾಡ ಅಂದ್ರು, ಬ್ಯಾಡ ಬ್ಯಾಡ ಅಂತಾರೆ ಮತ್ತೆ ಅಂದ್ರು ಅಂತಾರೆ. ಶೇಷಯ್ಯ ಸೆಕ್ಟರಿಗೆ ಬ್ಯಾಡಂದ್ರು. ಈ ಜೈಕಾರ ಕೇಳಿದ್ರೆ ಚೆನ್ನಾಗಿ ದಿವಸ ಆಗ್ಬಿಟ್ಟ. ಸಾರಿ ಅನಿಸ್ರಿ, ಇನ್ನೊಂದ್ ಸಾರಿ ಅನಿಸ್ಬೇಕು. ಇನ್ನು ಸಾಕಾಗಿಲ್ಲ ಬಹಳ ಆನಂದ ಆಗೈತೆ ನಿಮ್ಗೆ. ತಾಮತ್ ಅಲ್ಲ ಅಲ್ಲ, ಎಲ್ಲರಿಗೂ ಕೊಟ್ಟು ನನಗೇನು ಕೊಟ್ಟಿ? ನಾನು ಅನುಭವಿಸಿ ಅಂತಿರಲ್ಲ. ಪುಕ್ಷೇಟಿ ಕೆಲಸ ಮಾಡಿ ಶೆಟ್ರಿ ಒಂದು ಕುರ್ಸೆಟ್ ಅಂತ ನೋಡ್ರಿ ಹೆಂಗ ಅನ್ಸುತ್ತೆ. ಪುಕ್ಷೇಟಿ ಅನ್ಬೇಕಾ? ಹಾ. ಎಲ್ಲಾರು ಜೈಕಾರ ರೆಡಿ ಆಗ್ರಪ್ಪ. ಶೇಷಯ್ಯ ಶೆಟ್ಟರಿಗೆ, ಶೇಷಯ್ಯ ಸೆಟ್ಟರಿಗೆ, ಸೆಟ್ಟರಿಗೆ, ಸೆಟ್ಟರಿಗೆ ಎಲ್ಲ ತಾಂಡವರಪ್ಪ. ಏನ್ ಬೇಕೆಲ್ಲ ಮುಗಿಸ್ಕೊಂಡ್ಬಿಡ್ರಪ್ಪ. ಕಡಿಮೆ ಆಗ್ಬಹುದು ಅನ್ಕೊಂಡಿದ್ದೆ. 2 ದಿನ ಆಯ್ತು, ತುಂಬಾ ಜಾಸ್ತಿ ಆಗಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀನಂತೂ ಕಡ್ಡಿನ ಗುಡ್ಡನೇ ಮಾಡ್ತೀಯ. ಅಲ್ಲ, ಈಗೇನ್ ಮಾಡೋದು ಅಂತ? ಏನ್ ಮಾಡೋದು? ಸಾಯಂಕಾಲ ಆಸ್ಪತ್ರೆ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ತೋರಿಸೋದು. ಹೌದೌದು. ಈ ಹಳ್ಳಿ ಊರಲ್ಲಿ ಮೇಟಿ ಔಷಧ ಅದು ಇದು ಅಂತ ಹೇಳ್ಕೊಟ್ಟು ಇಲ್ಲೇ ಇದು ಮಾಡೋದಕ್ಕಿಂತ ಪೇಟೆ ಕರ್ಕೊಂಡೋಗಿ ಒಳ್ಳೆ ಡಾಕ್ಟರ್ ಹತ್ರ ಔಷಧ ಕೊಡಿಸೋದೇ ಒಳ್ಳೇದು. ಶಾಂತಿ, ನೀನು ಹೋಗಿ ಅಪ್ಪನ್ ನೋಡ್ಕೋತಾ ಇರು. ನಾನು ಮನೆಗೆ ಹೋಗಿ ಬೇಗ ಬಂದ್ಬಿಡ್ತೇನೆ. ಆದಷ್ಟು ಬೇಗ ಬಂದ್ಬಿಡಿ. ಹಾಗೆ
ಒಂದ್ ಸ್ವಲ್ಪ ಜ್ವರ ಬಂದದಕ್ಕೆ ಎಷ್ಟು ಮನಸ್ಸಿಗೆ ಹಚ್ಕೊಂಡು ಪೇಚಾಡ್ತಿದ್ದಾಳೆ ಶಾಂತಿ. ತಾನು ತನ್ನವರು ಅನ್ನುವವರಿಗೆ ಏನೂ ಆಗ್ಬಾರ್ದು. ಸಣ್ಣ ಕಾಯಿಲೆ ಆದ್ರೂ ಊಟ ನಿದ್ದೆ ಬಿಟ್ಟು ಬರುತ್ತಾಳೆ. ಸುಕ್ಕು ಬರ್ತಿದ್ದಾಗಿದ್ದಾಳೆ. ತಡ್ಕೋ ಇವತ್ತೊಂದಿನ ತಡ್ಕೋ. ಬೆಳಗ್ಗೆ ಕರೆದ್ರೆ ಸಾಕು ನಿನ್ನ ಕೊರಳ ತಾಳಿ ಬೀಗದೇ ಬಿಡ್ತೀನಿ ನಾನು. ಬಿಗಿತೀನಿ ಅಂತ ಯಾಕಂತೀಯೋ? ಕರ್ತನೆ ಅನ್ನೋ ಮದುವೆ ಅನ್ನುವ ಪವಿತ್ರ ಬಂಧವನ್ನ ಶುಭ ನುಡಿಯಲ್ಲಿ ನುಡಿಬೇಕು. ಆಗ್ಲಪ್ಪ ಆಯ್ತು, ನಿನ್ನ ಹಾಗೆ ಆಗ್ಲಿ. ನಾಳೆ ಬೆಳಗ್ಗೆ ಕರೆದ್ರೆ ಸಾಕು ಇವಳು ತಾಳಿಗೆ ತಾಳಿನೇ ಕಟ್ಬಿಡ್ತೀನಿ. ಅಣ್ಣ ಅಣ್ಣ ಪುಣ್ಯ ಬರ್ಲೇಣ. ಇವತ್ತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೂ ಅಂದ ನೋಡ್ರಿ. ಇಲ್ಲ ಅಂದ್ರ ಮುಂದಿನ ತಿಂಗಳು ಮದುವೆ ಹಾಕಿನಿ, ಮುಂದಿನ ತಿಂಗಳು ಮದುವೆ ಹಾಕಿನಿ, ಮುಂದಿನ ತಿಂಗಳು ಮದುವೆ ಹಾಕಿನಿ. ಹಿಂಗೆ ಹೇಳಕ್ ಹಚ್ಚಿ 3 ತಿಂಗಳು ಆಯ್ತಣ್ಣ. ಇವತ್ತು ನಿಮ್ ಮಾತಿಗೆ ಬೆಲೆ ಕೊಟ್ಟ ನೋಡೋಣ ನೀವು. ಇಲ್ಲಮ್ಮ, ನಾನು ಸಹ 3 ತಿಂಗಳಿಂದ ಮದುವೆ ಆಗೋ ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ನನಗೂ ಏನೋ ಅಂದ್ರು ಮಾಡಿ ಕೈ ಕೊಡ್ತಾನೆ ಇದ್ದ. ಈ ತಿಂಗಳು ಮದುವೆ ಆಗ್ಲಿಲ್ಲ ಅಂದ್ರೆ ಮಾತೇ ಆಡ್ಬೇಡ ಅಂತದಕ್ಕೆ ಒಪ್ಕೊಂಡಿದ್ದಾನೆ. ಏ ಸುಕ್ಕು, ನಿನಗೆ ಮದುವೆ ಹುಚ್ಚಿಡ್ತೇನೆ. ಹುಚ್ಚು ಅಲ್ಲ ಕಣ, ಅದು ಎಲ್ಲಿ ನಿನ್ ಮನಸ್ಸು ಬದಲಾಗ್ಬಿಡುತ್ತೋ ಅನ್ನುವ ಭಯ. ನಾನು ಮನಸ್ಸು ಬದಲಾಯಿಸಿದೆ. ಯಾವತ್ತು ನಾನು ಮನಸ್ಸು ಬದಲಾಯಿಸಕ್ಕಲ್ಲ. ನನಗೆ ಇವಳ ಮೇಲೆ ಬಹಳ ಇಷ್ಟ. ನಾನು ಕಟ್ಟಿದ್ರೆ ಇವಳಿಗೆ ತಾಳಿ ಕಟ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಮನಸ್ಸಿಗೆ ಯಾರಾದ್ರೂ ಅದ್ರಲ್ಲೂ ಹೆಣ್ಣಲ್ಲಿ ಇರ್ಬೇಕಾದ ಸಹಜ ಭಯ ಅಲ್ವೇ ಇದು? ಇಂಥವೆಲ್ಲ ನುಣ್ಣಗ ಮಾತಾಡೋದು, ಬೆಣ್ಣೆ ಅಂತ ಮಾತಾಡಿ ಮನಸ್ಸು ಕರಗಿಸ್ಬಿಡೋದು, ಮತ್ತೆ ಮದುವೆ ಮುಂದಿನ ತಿಂಗಳು ಅನ್ಕೊಂತ ಹೋಗೋದು ನೋಡೋಣ. ಇದೇ ಇವ್ನ ಪದ್ಧತಿ. ಈಗ ಏನಾಯ್ತಮ್ಮ, ಎಲ್ಲ ಕಾಲ ಕೂಡಿ ಬಂತಲ್ಲ. ಅಣ್ಣ ಮತ್ತೆ ನೀವೆಲ್ಲ ಹೂವು ಅಂದ್ರಿ, ಮದುವೆಗೆ ಏನು ತಯಾರ ಮಾಡಿಲ್ಲ? ವೀರಭದ್ರ ನನಗೆಲ್ಲ ಹೇಳಿದ್ದಾನೆ. ನೀವು ನಾಳೆ ಬೆಳಿಗ್ಗೆ ಬಸ್ಗೆ ನೀವಿಬ್ರು ಬಂದ್ಬಿಡಿ, ನಾನು ಶಾಂತಿ ಅಲ್ಲೇ ಇರ್ತೇವೆ. ಆ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಮದುವೆ ಮಾಡ್ಕೊಂಡು ಬೇಗ ಬಂದ್ಬಿಡ. ಅಣ್ಣ ನೀವು ಇವತ್ತ ಹೋಗ್ಬೇಕೇನ? ಹೌದಮ್ಮ, ಶರಣಪ್ಪನವ್ರಿಗೆ ಮೈಯಲ್ಲಿ ಹುಷಾರಿಲ್ಲ. ನಾನು ಈಗ ತಾನೇ ಕರ್ಕೊಂಡು ಹೋಗಿ ನಾವು ಅಲ್ಲೇ ಇರ್ತೀವಿ, ನೀವು ಬೇಗ ಬಂದ್ಬಿಡಿ. ನಾವಿಬ್ರು ದೇವಸ್ಥಾನದ ಹತ್ರ ಇರ್ತೀವಿ, ನೀನು ಬೇಗ ಅಲ್ಲಿಗೆ ಬಂದ್ಬಿಡ್ರಿ. ಆಯ್ತು. ಅಣ್ಣ ನಾವಿಬ್ರು ಮದುವೆ ಮಾಡಿಬಿಟ್ರಿ ಅಂದ್ರೆ ನಿಮ್ಗ 7 ಜನ್ಮದ ಪುಣ್ಯ ಬರುತ್ತಾ. ನಾವಿಬ್ರು ಸತ್ತು ಹುಟ್ಟಿ ಬದುಕಿದ್ರು ನಿಮ್ಮನ್ನ ನೆನೆಸ್ಕೊಂತಿರ್ತೀವಿ. ಕೆಲಸ ಮಾಡ್ರಿ. ನಾಳೆ ಊರಲ್ಲಿ ಮಾರಪ್ಪನ ಹಬ್ಬ ನಡೀತಾ ಇದೆ. ಹೌದು. ಹೇ ವೀರಭದ್ರ, ನಾಳೆ ಮಾರಮ್ಮನ ಹಬ್ಬದ ಮೆರವಣಿಗೆಯಲ್ಲಿ ಗಲಾಟೆ ಮಾಡ್ಕೊಳ್ಬೇಡ ಅಂತ ಹೇಳೋ. ನನ್ನ ಮಾತು ಯಾರು ಕೇಳ್ತಾರ್ರಿ ಈ ಊರಾಗ? ಅದ್ರಲ್ಲಿ ಬೇರೆ ನಾವಿರಲ್ಲ. ನಾವು ಮದುವೆ ಮಾಡ್ಕೊಳಕಂತ ಅಲ್ಲಿಗೆ ಬಂದಿರ್ತೀವಿ ತಾನೆ. ನೋಡ್ ಮರ, ಯಾವ್ದು ತಂಟೆ ಗಲಾಟೆ ನಮ್ಗೆ ಎದಕ್ಕ? ನಾವು ಹೋಗಿ ಮದುವೆ ಮಾಡಿಕೊಂಡು ಸಿನಿಮಾ ನೋಡ್ಕೊಂಡು ನಾಳೆ ನಾವು ಅಲ್ಲೇ ಇದ್ದು ಬಿಡೋಣ. ನಿಮಗೆ ಸಿನಿಮಾ ನೋಡ್ತಾರಂತೆ. ಸಿನಿಮಾ ಊರಾಗ ಹೊಗೆ ಆಡ್ತತೆ. ಅಲ್ಲಿ ನಾವು ಹಬ್ಬ ಮಾಡೋಣ ಅಂತಂದ್ರೆ ಸಿನಿಮಾ ನೋಡ್ತಂತೆ. ಪ್ರಶಾಂತ್, ಅಲ್ಲಿ ಶಾಂತಿ ಕಾಯ್ತಿರ್ಬೋದು, ನೀವು ಬೇಗ ಮನೆಗೋಗಿ. ಆಯ್ತು, ನಾನು ಹೋಗಿರ್ತೇನೆ, ನೀವು ಬೇಗ ಬೆಳಿಗ್ಗೆ ಬಂದ್ಬಿಡಿ. ಆಯ್ತಾಯ್ತು. ಮರಿಬಿಡ್ಕೋ, ನಾವು ನಾಳೆ ಬೆಳಿಗ್ಗೆ ಹೋಗಿರ್ತೀವಿ, ಮದುವೆಗೆ ಎಲ್ಲ ತಯಾರು ಮಾಡ್ಕೊಂಡಿರ್ತೀವಿ. ಅಣ್ಣ ನೀನು ಅಲ್ಲಿಗೆ ಬಂದು ಬಿಡ್ರಿ, ಶಾಂತಿ ಮಕ್ಕಳನ್ನ ಕರ್ಕೊಂಡು. ನೀನ್ ತಾಳಿ ತಗೊಂಡ್ಬರ್ಬೇಕು. ಅಣ್ಣ ಮರಿಬೇಡಕ್ಕೋ. ನೀ ಬರ್ಲಿಲ್ಲ ತಾಳಿ ಕಟ್ಟಂಗಿಲ್ಲ. ಆಯ್ತು. ಅವ್ನು ಹೋಗ್ಬೇಕು. ಅವನೇನು ಆ ತರ ಕಲೆ ಬಿದ್ದಿದ್ಯಾ? ಅಲ್ಲ, ಅವ್ರು ಹೋದ್ರೆ ಆಯ್ತಮ್ಮ, ಆಯ್ತು, ನಾಳೆ ಮದುವೆ ಮಾಡೋಣ. ನಿಮ್ ಬೇಗನೆ ಬಂದ್ಬಿಡಿ ಮದುವೆ. ಸರಿ. ಅಲ್ಲೇ ತಡ್ಕಂತೆಲ್ಲ ಆಗೋದೆಲ್ಲ ಆಗೋಗೈತಿ. ತಡ್ಕೊಳ್ಳೋದ್ರಾಗ ಏನ್ ಉಳಿದೈತಿ? ಅಯ್ಯೋ, ಇವತ್ತೊಂದಿನ ತಡ್ಕ. ಬೆಳಗ್ಗೆ ಕರೆದ್ರೆ ಸಾಕು ನಿನ್ನ ಕೊರಳ ನಾನು ತಾಳಿ ಕಟ್ಟಿಬಿಡ್ತೀನಿ. ತಾಳಿ ಕಟ್ಟಿದ್ಮೇಲೆ ನನ್ನ ಮನಸ್ಸಿನಾಗ ಐತಲ್ಲ ಆಸೆ, ಯಾವತ್ತು ನನ್ನ ಬಿಗಿದು ತಪ್ಪಿಕೊಳ್ಬೇಕು ಅನ್ನೋದು. ಈ ತಡ್ಕೊಂಡ ಮಾತು ಬಿಟ್ಟು ಹೇಳೋ ಮರ ಆಗದಂತೆಲ್ಲ ಹಾಗೆ ಹೋಗೈತಿ. ನನಗೂ ಬಾಳ ಉಸಿರಾಗೈತೆ. ಯಾವಾಗ ಬೆಳಗ್ಗೆ ಹರಿದತ್ತು, ಯಾವಾಗ ನಮ್ ಮದ್ವೆ ಆದತ್ತು, ಯಾವಾಗ ಇಬ್ರು
ಬರ್ತದೆ. ನಾಳೆ ಬೆಳಕಾರ್ದಾಗ ಒತ್ತು ಹೋಗಿದ್ದೇ ಗೊತ್ತಾಗ ಹಂಗಂತೀಯ ಮಾಮ ಮಾಮ ಏನಾ ಮಾವ? ಎಲ್ಲಿ ಚುಟ್ಟು ಚುಟ್ಟು ಏನಾ ಮಾವ? ಎಲ್ಲಿ ಚುಟ್ಟು ಚುಟ್ಟು ಮಾಮ ನನ್ಬೇಡ, ನನಗೆ ಹೆಂಗಾರ ಆಗುತ್ತೋ ಯಪ್ಪ ಹೇಳಕ್ಕಿಲ್ಲ. ಯಪ್ಪ ಈ ತಡ್ಕೊ ಅನ್ನೋ ಮಾತು ನನಗ ಆಗವಲ್ತು ನೋಡು. ಚುಟ್ಟು ಚುಟ್ಟು ನಮ್ ಕಡೆ ಅವರಿಗೆಲ್ಲ ಹೇಳಿದೇನೋ? ಓನ್ರಿ ಎಲ್ಲ ರೆಡಿ ಮಾಡಿಬಿಟ್ಟಿರಿ. ನಾಯಿ ಬಾಲ ಮುದ್ರಿಕಣ ಹಬ್ಬ ಮಾಡ್ಬೇಕ್ರಿ. ಏನಾದ್ರೂ ದಿಮಾಕ್ ಮಾಡಿದ್ರೆ ಸರಿಯಾಗಿ ಬುದ್ಧಿ ಕಳಿಸ್ತೀವ್ರಿ. ಯಾವಾಗ ನೋಡಿದ್ರೆ ಹೆದರಿಸಿ ನೋಡಕ್ ಬರ್ತಾರ್ರಿ ನನ್ನ ಮಕ್ಕ. ಯಾರಿಗೆ ಹೆದರ್ಕೊಳ್ಬೇಡ ಅಂತೇಳಿ ಹೈಕೋರ್ಟ್ ಇಲ್ದಿದ್ರೆ ಸುಪ್ರೀಂ ಕೋರ್ಟ್ ನಾನ್ ಬಿಡ್ಸ್ಕೊಂಡ್ಬರ್ತೀನಿ. ನಮ್ ಕಡೆ ಸಾಕಷ್ಟು ಜನ MLA MPಗಳಿದ್ದಾರೆ. ಅಲ್ರಿ
ಯಾವಾಗ ನೋಡಿದ್ರು ಪ್ರಶಾಂತಪ್ಪ ವೀರಭದ್ರಪ್ಪ ಜಗಳ ಮಾಡ್ಕೊಂಡ್ ನೋಡ್ರಿ ಅಂತ ಹೇಳ್ತಾರ ನೋಡ್ರಿ. ಅವ್ರ ಹೆಂಗ ಆಗೋದು ಸುಮ್ನಿತ್ ಬಿಡು ಅಂತ ಹೇಳ್ತಾರ ನೋಡಪ್ಪ. ಕೇಳಿದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ನಮಗೆ ಮರ್ಯಾದೆ ಹೋಗ್ತದೆ. ಅದೆಲ್ಲ ನಮ್ಗೇನ್ ತಿಳಿದಿಲ್ಲ ನೋಡ್ರಿ. ಒಟ್ಟು ನೀವ್ ಹೆಂಗ್ ಕೇಳ್ತು ಹಂಗ್ ಕೇಳ್ತು ನೋಡ್ರಿ. ನಾಳೆ ಊರಿನಲ್ಲಿ ಮಾರಮ್ಮನ ಹಬ್ಬ, ಹಬ್ಬದಲ್ಲಿ ಹಬ್ಬ ಮಾಡ್ಬೇಕು. ಹಬ್ಬ 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 ಹೆಂಗ್ ಮಾಡ್ಬೇಕಂತ ನಮ್ ಜನಕ್ ಗೊತ್ತೇಳ್ರಿ. ಭದ್ರ ನೀನೇನು ಯೋಚನೆ ಮಾಡ್ಬೇಡ, ತಗೋ ದಿನ ಕುಡಿದು ಎಲ್ಲಾರು ಮಜಾ ಮಾಡಿ ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ಹಾಗಾದ್ರೆ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೇನ್ರಿ. ಬರ್ತೇನ್ರಿ. ನನ್ನ ದೇಶದ ಕಿಡಿ ನಿನ್ನನ್ನು ಸುಟ್ಟು ನಾಮವಶೇಷ ಮಾಡದೇ ಇದ್ದರೆ ನನ್ನ ಹೆಸರು ಪ್ರಧಾನ ಶ್ರೀಕಾಂತನೇ ಅಲ್ಲ. ರೀ, ನಾಳೆ ಊರಮ್ಮನ ಹಬ್ಬ ಅಂತೆ. ಹೌದು, ಅಡಿಗೆ ಏನ್ ಮಾಡ್ರಿ? ನಿನಗೆ ಎಷ್ಟು ವಿಧವಾದ ಸಿಹಿ ಅಡಿಗೆಗಳು ಬರ್ತವೋ ಅಷ್ಟನ್ನೆಲ್ಲ ಮಾಡು. ಈ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಬೇಕು. ಅಯ್ಯೋ, ಅದೆಲ್ಲ ಬಿಡ್ರಿ. ನಿಮಗೇನ್ ಇಷ್ಟ ಹೇಳ್ರಿ, ನಾನು ಅದೇ ಅಡಿಗೆನೆ ಮಾಡ್ತೇನೆ. ನನಗೆ ಇಷ್ಟವಾದದ್ದು ರಕ್ತ. ಏನು? ರಕ್ತನ? ರಕ್ತನ?
ನನಗೆ ಅರ್ಥವಾಗ್ತಾ ಇಲ್ಲ. ತಿಳಿಯಲಾರದು ತಿಳಿಯಬಾರದು. ಅಯ್ಯೋ, ಏನೋ ವಾಸನೆ ಬರ್ತಾ ಇದೆ ಅಲ್ಲಲ್ರಿ? ಕುಡಿದಿದ್ದೀನಿ ಕಣೆ. ಬೇಡ, ಇದು ರಕ್ತ ವೃದ್ಧಿಸುವ ಸ್ಟ್ರಾಂಗ್ ಟಾನಿಕ್. ಅಯ್ಯೋ, ಏನಾದ್ರೂ ಕುಡೀರಿ, ಏನಾದ್ರೂ ಮಾಡ್ಕೊಳ್ಳಿ. ಬಾರೆ ಸೀತಾ, ಬಾರೆ ಇಲ್ಲಿ. ಪ್ರಶಾಂತ್ ಬಂದ್ಮೇಲೆ ಹೇಳ್ಬಿಡು, ನಾನು ಒಪ್ಪಿರೋ ಹುಡುಗಿಯನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ. ಇಲ್ಲ ಅಂದ್ರೆ ಹೇಗೆ ಒಪ್ಪಿಸ್ಬೇಕಂತ ಗೊತ್ತಿದೆ ಅಂತಾನು ತಿಳಿಸು. ನೋಡಿ, ಇನ್ನೊಬ್ಬರ ವೈಯಕ್ತಿಕ ವಿಚಾರವನ್ನು ನಾವು ಮಾತನಾಡೋದು ತಪ್ಪಾಗುತ್ತೆ. ಅದು ಅವನಿಗೆ ಸಂಬಂಧಪಟ್ಟ ವಿಷಯ. ಸಾಧ್ಯವಿಲ್ಲ. ಈ ಮನೆಯಲ್ಲಿ ನಾನು ಹೇಳಿದಂತೆ ಕೇಳಿಕೊಂಡಿದ್ದೇನೆ. ಈ ಮನೆ ಮಾತ್ರವಲ್ಲ, ಇಡೀ ಊರೇ ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕು. ನೀವಾಗ್ಲೇ ಈಗ ದಾರಿ ತಪ್ಪುತ್ತಿದ್ದೀರಿ. ದಾರಿ ತಪ್ಪುತ್ತಿಲ್ಲ ಕಣೆ. ನನ್ನ ದಾರಿಗೆ ಅಡ್ಡ ಬಂದವರನ್ನ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಬುದ್ಧಿ ಕಲಿಸುತ್ತೇನೆ. ಬುದ್ಧಿ ಕಲಿಸುವ ಪರದಲ್ಲಿ ಬುದ್ಧಿಯನ್ನು ಕಳೆದುಕೊಳ್ಳುತ್ತಿದ್ದೀರಿ. ಹಳ್ಳಿಯ ಜನರ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದೀರಿ. ನೆಮ್ಮದಿ ಕೆಡಿಸುತ್ತಿಲ್ಲ. ಒಂದು ಮಂಡಲದ ಪ್ರಧಾನ ಹಳ್ಳಿಯನ್ನು ಯಾವ ರೀತಿ ತನ್ನ ದರ್ಪದಿಂದ ಹಿಡಿತದಲ್ಲಿಟ್ಟುಕೊಂಡಿದ್ದಾನೆಂದು ಜಿಲ್ಲೆಗೆ ತೋರಿಸಿಕೊಡುತ್ತೇನೆ. ಅಧಿಕಾರವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಎನ್ನುವುದಕ್ಕೆ ಇಡೀ ಜಿಲ್ಲೆಯ ಮಂಡಲ ಪ್ರಧಾನರಿಗೆ ಮಾರ್ಗದರ್ಶಿಯಾಗುತ್ತೇನೆ. ಯಾವ ಸಮಾಜದಿಂದ ನೀವು ಉನ್ನತ ಸ್ಥಾನದಲ್ಲಿದ್ದೀರೋ, ನಾಳೆ ಅದೇ ಸಮಾಜದಿಂದ ನಿಮ್ಮನ್ನು ತಿರಸ್ಕರಿಸಲ್ಪಡುತ್ತಾರೆ. ಸಮಾಜ ಸಮಾಜದ ಬಗ್ಗೆ ಉಪನ್ಯಾಸ ಕೊಡುವೆಯಲ್ಲ. ಇಂಥ ಸಮಾಜದಿಂದ ಹೆಣ್ಣಾದ ನೀನು ಪಡೆದದ್ದೇನು? ಗಂಡು ಪಡೆದದ್ದೇ ಹೆಚ್ಚಾದರೆ ಹೆಣ್ಣು ಕಳೆದುಕೊಂಡದ್ದೇ ಹೆಚ್ಚು. ಪ್ರೀತಿ, ವಾತ್ಸಲ್ಯ, ನೀತಿ, ನಿಯತ್ತೆಂಬುದನ್ನೇ ಮರೆತು ನಿಮ್ಮಂತವರು ದರ್ಪದಲ್ಲಿ ಮೆರೆಯುತ್ತಿರುವಾಗ ಹೇಗಿರಬೇಕು? ಏನಿದ್ದರೇನು? ಈ ನಿನ್ನ ಪ್ರೀತಿ, ನೀತಿ, ಸತ್ಯ, ಅಹಿಂಸೆಗಳು ಕೊನೆಗೊಮ್ಮೆ ರಕ್ತದಲ್ಲಿ ಕೊಚ್ಚಿಕೊಂಡು ಹೋಗುತ್ತವೆ. ರಾಷ್ಟ್ರಪಿತ ಜಗತ್ಪ್ರಸಿದ್ಧ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ ತನ್ನ ಅಹಿಂಸೆಯಿಂದಲೇ ಕೊನೆಗೊಮ್ಮೆ ಗೋಡ್ಸೆಯ ಕೊಂದಿರೇಟಿಗೆ ಬಲಿಯಾದ. ಪ್ರೀತಿಯಿಂದ ಮಾನವ ಕಲ್ಯಾಣಕ್ಕಾಗಿ ದುಡಿದ ಯೇಸು ಶಿಲುಬೆಗೇರಿದ. ಇಲ್ಲಿ ನಿನ್ನ ಗಾಂಧಿ ತತ್ವ ಸತ್ತು ಮಸಣ ಸೇರಿದೆ. ಇನ್ನು ಗಾಂಧಿ ಅನುಯಾಯಿಗಳಾದ ನೀವು ಮಂಟು ಸೇರಬೇಕು. ಹಾಗಾದರೆ ಅಲ್ಲಿಯವರೆಗೂ ನಿಮ್ಮ ದರ್ಪ ದೌರ್ಜನ್ಯ ನಿರಂತರವೇ? ಹೌದು. ಇದಕ್ಕೂ ಒಂದು ಕೊನೆ ಇದ್ದೇ ಇದೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಎದುರಿಸಿ ನೋಡ್ತೇನೆ. ಇದು ಉಕ್ಕಿನ ಶರೀರ, ಅಷ್ಟು ಸುಲಭವಾಗಿ ಚಿತ್ರಗೊಳ್ಳಲಾರದು. ಇದು ಉಕ್ಕಿನ ಶರೀರವಲ್ಲ ರೀ, ಕಲ್ಲಿನ ಹೃದಯ, ಕಠೋರ ಕಲ್ಲು. ಈ ಕಲ್ಲಿನ ಹೃದಯಕ್ಕೆ ಏನ್ ಹೇಳಿದ್ರೆ ಏನಿದೆ? ಅಧಿಕಾರದ ಅಮಲಿನಲ್ಲಿ ಎಲ್ಲವನ್ನೂ ಮರೆಯುತ್ತಿದ್ದೀರಿ. ಇಂದಲ್ಲ ನಾಳೆ ಸತ್ಯ ಗೋಚರಿಸುತ್ತದೆ. ಆಗ ನಿಮಗೆ ತಾನಾಗೇ ತಿಳಿಯುತ್ತದೆ. ಅಲ್ಲಿವರೆಗೂ ನಾನು ಸುಮ್ಮನಿರುವುದೇ ಒಳ್ಳೆಯದು. ಇರ್ಲಿ ಬಾರೆ, ಕಂಡಿದ್ದೀನಿ ನೋಡಿ. ತಡಕ ತಡಕ ಸ್ವಲ್ಪ ನಿಧಾನರು, ನಿಧಾನವಾಗಿದ್ರೆ. ಈ ಮಾತು ಕೇಳಿ 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 ನನಗೆ ವಯಸ್ಸ ಕಳೀತು. ನಿಧಾನವಾಗಿದ್ರೆ ಈ ಊರಿನ ಪ್ರಧಾನಿ ಆಗ್ಬೋದಂತೆ. ಪ್ರಧಾನರು ಪಂಚಾಯತಿ ಅಂದ್ರೆ ನಿನ್ಗೊಂದು ಆಯ್ಲು. ನಾನು ಹೆಂಗಿದ್ರೆ ಮದುವೆ ಹುಡುಗ ಪ್ರಧಾನ ಇದ್ದಂಗೆ ಇದ್ರಲ್ಲ. ಅದಕ್ಕೆಲ್ಲಪ್ಪ ಮೆಚ್ಚಿ ಮದುವೆ ಹಟ್ಟಕ್ಕೆ ಬಿದ್ದಿರೋ ತುದಿಗಾಲ ಮೇಲೆ ನಿಂತಿರೋದು. ಏನೋ ಮರ್ತಿದ್ದಂಗೆ ಇದೀನಿ ನಾನು ಇದ್ರಾಗ. ನೀನ್ ಏನಾರ ಮರ್ತು ಬೇಡಪ್ಪ, ನಾನ್ ಬೇಡ ಅನ್ನಂಗಿಲ್ಲ. ಕರಿಮಣಿ ಸರ ಒಂದಿದ್ರ ಅಷ್ಟು ಸಾಕು ನನಗ. ಅದನ್ನೇ ಹುಡುಕ್ತಿದ್ದೆ. ಸಿಕ್ಕು ಸುಕ್ಕು 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 ಇವತ್ತೊಂದಿನ ತಡ್ಕ. ಯಪ್ಪ, ಇವ್ರಿಗೆ ಏನ್ ತಡ್ಕೋ ತಡ್ಕೋ ಅಂತಲ್ಲ ಯವ್ವ. ಅಲ್ಲ
ಸ್ವಾಮಿಯಾರು ಹೇಳ್ಯಾರ 11 ಗಂಟೆ ತಕ್ಕನ ತಡ್ಕ 11 ಗಂಟೆ ಆದ ತಕ್ಷಣ ತಾಳಿ ಕಟ್ಟಿಬಿಡು ಅಂತ ಹೇಳ್ಬಿಟ್ಟಾರ. 11 ಗಂಟೆ ಇಲ್ಲೇ ಆಯ್ತಪ್ಪ. ಇಲ್ಲ ಅಂದ್ರೆ ಇಲ್ಲೇ ಕಟ್ಟಿಬಿಡ್ತೀನಿ. ಒಂದ್ ವೇಳೆ ಬಸ್ನಾಗೆ ಆಯ್ತಪ್ಪ. ಬಸ್ನಾಗ ಕಟ್ಟಿಬಿಡ್ತೀನಿ. ಇಲ್ಲ ಹೋಗೋ ದಾರ್ಯಾಗ ಆಯ್ತಪ್ಪ. ಕಟ್ಟಿಬಿಡ್ತೀನಿ. ಎಲ್ಲಿ 11 ಗಂಟೆ ಆಯ್ತು ಅಲ್ಲೇ ಕಟ್ಟಿಬಿಡ್ತೀನಿ. ಯಪ್ಪ ಎಲ್ಲಾರು ಒಂದೇ ಸಲ 11 ಗಂಟೆ ಆಯ್ತು ಅಂದ್ರಪ್ಪ ತಾಳ್ಯಾರ ಕಟ್ತಾನ. 11 ಗಂಟೆ ಆಗತಕ್ಕನ ತಡಿ. ಈ ತಾಳಿ ಕಟ್ಟಿದ ಮೇಲೆ ನನ್ನ ಮನಸ್ಸಿನಾಗ ಒಂದು ಬರು ದಿನದ ಆಸೆ ಐತೆ. ಏನು ಏನಂತ? ಸಿನಿಮಾ ನೋಡೋದು. ಸಿನಿಮಾ 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 ಅಲ್ಲ. ಮತ್ತೆ ನಾನು ನಿನ್ನ ಬೀಗಿದ ತಗೊಳ್ಬೇಕಂಬುದು. ಅದಕ್ಕಲ್ಲೇ ನಮ್ಮ ನಾನು ಇಷ್ಟ ಅವಸರ ಮಾಡಕತ್ತಿರೋ. ಏ ಮಾಮ, ನಾವೇನೋ ಅವಸರ ಮಾಡಕತ್ತೀವಿ. ಅಲ್ಲಿ ನೋಡಲಿ 10 ಗಂಟೆ ಆಯ್ತು, ಇನ್ನಾದ್ರೂ ಬಸ್ ಬರೋವಲ್ತು. ಏನ್ ಮಾಡದ? ಬಸ್ ಬರುವಲ್ದು ಅಂದ್ರೆ ಬಸ್ ನಿಮ್ಮಪ್ಪ ತಿಕ್ಕ ಏನಂತ ಮಾಡಿ ಬರಕ. ಬಸ್ ಬರ್ತತೆ, ಬರತಕ್ಕ ಸ್ವಲ್ಪ ತಡ್ಕ. ತಡ್ಕೋ ಮೆಕ್ಕಿ ಹೋಯ್ತು ಮಾಮ. ಇನ್ನು ತಡ್ಕೋಬೋಣ. ತಡ್ಕೊಬ ತಟಿಗೆ ಬಂದು ಇಷ್ಟೆಲ್ಲ ತಂದಿ ನನಗೆ ಅಕ್ಷತೆ ಕೇಳ್ತಾ ಇರ್ದಂಗಿರ್ತದ. ನೋಡು ನೋಡ್ಕೊಂತ ತಡಿ. ಕೈ ನೋಡ್ಲಾ ನೀ ಅಂತ ಬಿಡು. ಮದ್ವೆ ಅಂದ್ರೆ ಅಲರ್ಜಿ ಆಗ್ಬಿಟ್ಟೈತಿ ನೀನು. ಇದಾವೆ ಅದಾವ ಅದಾವಿಲ್ಲ ಬಾಳ ಮಂದಿಗೆ ಸಾಲ್ಬೇಕು ನೋಡು. ಈಸು ಮಂದಿಗೆ ಆಗ್ಬೇಕು. ಯಾರ್ಯಾಗ ಒಬ್ಬರೇ ಸಿಕ್ಕಿರಂತ ಬಡ್ಕೋಕ್ ಬರ್ತಾನೆ. ಪತ್ರ ಏನಾಯ್ತು ಊರಾಗ ಏನಾಯ್ತು? ನನ್ನ ಮಕ್ಕಳು ಜಗ ತೆಗಿಯಕಂತ ರೆಡಿ ಮಾಡ್ಕೊಂಡ್ ಬಂದಾರ್ರಿ. ನಾವು ನಮ್ ಪಾರ್ಟಿಯರ್ ಹೋಗಿ ಕರ್ಕೊಂಡ್ ಬಂದ್ ಬರ್ಬೇಕ್ರಿ. ಬೇಡ ರುದ್ರ ಬೇಡ, ಜಗಳ ಆಡೋದ್ ಬೇಡ. ನೆಮ್ಮದಿಯಿಂದ ಊರಲ್ಲಿ ಮಾರಮ್ಮ ಹಬ್ಬ ಮಾಡೋಣ. ನೀನ್ ಮನೆಗೆ ಹೋಗ್ಬಿಡ ಬೇಡ. ನಿನ್ನ ಮಾತು ಕೇಳಿದ್ರೆ ಅವ್ರು ಕೂಡ ವರ್ಷ ಊರು ಬಿಡ್ಬೇಕಾಗ್ತಪ್ಪ. ಆ ನನ್ನ ಮಕ್ಕಳು ಮಾರಮ್ಮನ ಹಬ್ಬ ಹೆಂಗ್ ಮಾಡ್ತಾರ ಮಾಡ್ಲಿ ನೋಡೋಣ. ಒಬ್ಬೊಬ್ಬನ ಕಾಲ್ ಕಡ್ಲಿದ್ರ ನನ್ನ ಮಾತು ಗೊತ್ತೇನ್ರಿ? ಇವ್ರಿಗೆ ಏನ್ ಹೇಳ್ಬೇಕಂತ. ಆದ್ರ ಬೇರೆ ಪ್ರಶಾಂತ ಜಗಳ ಮಾಡ್ಬೇಡ್ರಿ ಅಂತ ಹೇಳಲ್ಲ. ಏನ್ ಮಾಡ್ಬೇಕು ಏನು? ನನ್ ಮಾತು ಯಾರು ಕೇಳ್ತಾರ ಈಗ? ನಿನ್ನ ಮಾತು ಯಾರು ಕೇಳ್ತಾರ? ದಯವಿಟ್ಟು ಅವ್ರು ಹೇಳಿದ್ದೀನಿ ಏನು ಕೇಳಿಸ್ಕೊಬೇಡ. ನಡಿ, ಬಸ್ ಬರೋ ಹೊತ್ತಾಯ್ತು, ನಾವು ಬಸ್ಸಿಗೆ ಹೋಗೋಣ. ಇಲ್ಲ ಸುಕ್ಕು ಇಲ್ಲ.
ನಾನೊಂದು ಮಾತು ಹೇಳಿ ಬರ್ತೀನಿ. ಪ್ರಶಾಂತ್ ಅಪ್ಪನವ್ರು ಹೇಳ್ಯಾರ ಜಗಳ ಮಾಡಬೇಡ್ರಿ ಅಂತೇಳಿ ಹೇಳಿ ಬಂದ್ಬಿಡ್ತೀನಿ ಸುಪ್ಪು. ಬೇಡ ಮಾಮ ಬೇಡ, ನೀನು ಕಳ್ಸಕ್ಕ ನನ್ಗೆ ಮನಸ್ಸಿಲ್ಲ. ನೋಡು ಅವತ್ತು ನೀನು ಒಂದ್ ದಿವಸ ಗಲಾಟೆಗ ಪೆಟ್ಟು ತಿಂದು ಬಂದಿದ್ದು ನಿನಗೆ ಗೊತ್ತೈತಿಲ್ಲ. ನಿನ್ನ ಕೈ ಮುಗಿದು ಕೇಳ್ತೀನಿ, ಹೋಗ್ಬೇಡ ಮಾಮ ಹೋಗ್ಬೇಡ. ಅಲ್ಲ ಸುಪ್ಪು, ನಾನೇ ಜಗಳ ಮಾಡಕ್ಕೆ ಹೋಗ್ತೀನಾ? ಜಗಳ ಮಾಡಬೇಡಿ ಅಂತ ಹೇಳಕ್ ಹೋಗ್ತೀನಿ. ಅದ್ರಲ್ಲಿ ಬೇರೆ ನಿಮ್ಮಪ್ಪ ಅಲ್ಲೇ ಇರ್ತಾನೆ, ನಿನ್ನ ಒಪ್ಪನ್ ಕರ್ಕೊಂಡು ಬರ್ತೀನಿ ಸುಪ್ಪು. ನೀನು ಕಳ್ಸಕ್ ನನಗೆ ಯಾಕೋ ಹೆದರಿಕೆ ಆಗತ್ತೈತೆ. ಏನು ಭಯ ಪಡ್ಕೋಬೇಡ. ನಾನು 11 ಗಂಟೆ ಕರೆಕ್ಟಾಗಿ 11 ಗಂಟೆಗೆ ಎಲ್ಲಿದ್ರು ಓಡೋಡಿ ಬಂದು ನಿನ್ನ ಕೊಳ್ಳಿ ತಾಳಿ ಕಟ್ತೀನಿ. ಗ್ಯಾರಂಟಿ ಬರ್ತೀನಿ. ಯಾವತ್ತೂ ನೀನು ಇದು ಮಾಡಬೇಡ. ನಾನು ಬಂದೇ ಬರ್ತೀನಿ ಸುಪ್ಪು, ನಾನು ಬಂದೇ ಬರ್ತೀನಿ. ಬಾ ಮಾಮ, ಬೇಗ ಬಂದ್ಬಿಡು. ಬರೀ ಹಿಂಗ ಹೇಳ್ತಾನ ನೋಡು. ಇವತ್ತು ನಮ್ಮ ಅಪ್ಪ ನೆಪ ಹೇಳಿ ತಪ್ಪಿಸ್ಕೊಂಡು ಹೋದ. ಈ ಮಾರೇಮ್ಮ ಜಾತ್ರೆ ಒಂದ್ ಅಡ್ಡ ಬಂದು ನನ್ನ ಮದುವೆಗೆಲ್ಲ ಕಲ್ಲು ಹಾಕ್ತ ನೋಡು. ಈ ನಮ್ಮಪ್ಪ ಏನ್ ಮಾಡ್ಲಿ ಯವ್ವಾ ಅಂತೀನಿ. ಅಲ್ರಿ ಎಲ್ಲಿ ಬೇಕಲ್ಲಿ ಜಗಳ ಹಚ್ಚಿಡ್ತಾನ. ಅವ್ನಿಗೆ ಒದ್ದು ಬುದ್ಧಿ ಕಲ್ಸೋರು ಯಾರನ್ನ ಮುಂದೆ ಎದ್ದು ಬರ್ರಿ ಯಪ್ಪ. ಕುಂತು ನೋಡ್ನಾಗತ್ತಿರಲ್ಲು ಯಪ್ಪ. ನನ್ನ ಸಂಕಟ ನನಗ, ನಿಮಗ್ ಖುಷಿ ನಿಮಗ. ಇವತ್ತೇನಾರ ಆಗ್ಲಿ ಸಡ್ಲು ಬಿಡಂಗ ಇಲ್ಲ. ಇವತ್ತು ಎಷ್ಟು ಹೊತ್ತರ ಆಗ್ಲಿ ಇವತ್ತು ಮದ್ವಿ ಮಾಡ್ಕೊಳದ. ನಮ್ಮ ಮಾವ ದಿನಕ್ಕೊಂದು ನೆಪ ಹೇಳಿ ದಾಟ್ಕೊಳಕತ್ತಾನ. ಮುಂದಿನ ತಿಂಗಳು ಈ ತಿಂಗಳು ಬಿಡಬೇಕಿನಿ ಅಲ್ಲ ನಾನು. ತಾಳಿ ಹಂಗ ರೆಡಿನೇ ಐತಿ. ಇವತ್ತು ಹೋಗಿ ಅವ ಎಲ್ಲಿರ್ತಾನ ಅಲ್ಲೇ ನಿಂತ್ಕೊಂಡು ತಾಳಿ ಕಟ್ಟಿಸ್ಕೊಂಡ